ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನು, ಶ್ರೀ ಮಹಾವಿಷ್ಣುವನನ್ನು, ಲಕ್ಷ್ಮೀ ಭೂವರಹ ಸ್ವಾಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ, ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಅದ್ಭುತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷನರ್ಸ್. ಇನ್ನು ಭೀಮಾ ಜ್ಯುವೆಲರ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಬುಧವಾರ, ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡತಕ್ಕಂಥ ವಾರ, ಹರಿಹರರ ಆರಾಧನೆಯನ್ನು ಮಾಡತಕ್ಕಂಥ ವಾರ. ಹರಿಹರರ ಆರಾಧನೆಯನ್ನು ಮಾಡ್ತಾ, ಶ್ರೀ ವಿಷ್ಣು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ, ಎಲ್ಲ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೇನು ಅಗೋ ಈಗೋ ಅಂತಂದರೆ ಯುಗದ ಆದಿ ಯುಗಾದಿ ಆಗಮಿಸ್ತಾ ಇರತಕ್ಕಂಥದ್ದಿದೆ. ಯುಗಾದಿ ಬರ್ತಾ ಇದೆ, ಹೊಸತನವನ್ನು ತರ್ತಾ ಇದೆ, ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ. ಇದೆಲ್ಲದರ ಮಧ್ಯದಲ್ಲಿ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಏನಪ್ಪ ಅಂತಂದರೆ, ನೋಡಿ, ಹಿರಿಯರು ಈ ಹಬ್ಬ ಹರಿದಿನಗಳನ್ನು ಇದೆಲ್ಲವನ್ನು ಕೂಡ ಯಾತಕ್ಕೋಸ್ಕರ ಈ ಒಂದು ಬಳುವಳಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂತಂದರೆ, ಒಂದು ಮನುಕುಲದ ಉದ್ಧಾರ. ಅದರ ಜೊತೆಗೆ ಎಷ್ಟೋ ಕುಟುಂಬಗಳಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪವನ್ನು ಮಾಡಿಕೊಂಡು ಇರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದಿಷ್ಟು ಸಂಬಂಧಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಇಂಥ ಹಬ್ಬಗಳ ಸಮಯದಲ್ಲಿ ಆ ಎಲ್ಲ ಸಂಬಂಧಗಳನ್ನು ಕೂಡ ಅಲ್ಲಿರ್ತಕ್ಕಂಥ ಆ ಒಂದು ಕಹಿ ನೆನಪುಗಳನ್ನು ಕಳೆದು ಆ ಸಿಹಿಯಾಗಿರ್ತಕ್ಕಂಥ ಒಂದು ಜೀವನವನ್ನು ಮತ್ತೆ ಪ್ರಾರಂಭವನ್ನು ಮಾಡಿ ಆ ಅದ್ಭುತವಾಗಿರ್ತಕ್ಕಂಥ ಬಾಂಧವ್ಯಕ್ಕೆ ಮತ್ತೊಂದು ಬಂಧನವನ್ನು ಅಂತ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಬಂಧನವನ್ನು ತೆಗೆದುಕೊಂಡು ಬಂದು ಆ ಪ್ರೀತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಹಂಚಬೇಕು ಎಂಬತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಲೋಚನೆ ಮತ್ತೊಂದು ಕಡೆ ಅಂತಲೇ ಹೇಳ್ಬೋದು. ಸಾಧಾರಣವಾಗಿ ಯುಗಾದಿ ಹಬ್ಬ ಬಂತು ಅಂತಂದರೆ ಎಷ್ಟೋ ಕಡೆ ಏನಾಗುತ್ತೆ, ಈ ಹಳ್ಳಿಯಿಂದ ಸಿಟಿಗೆ ಬಂದಿರತಕ್ಕಂಥವರಲ್ಲಿ ಒಂದಿಷ್ಟು ವಿಚಾರ, ತಂದೆ ತಾಯಿ ಅಜ್ಜಿ ತಾತ ಇವರೆಲ್ಲರೂ ಕೂಡ ಹಳ್ಳಿಯಲ್ಲಿ ಮನೆಯಲ್ಲಿರ್ತಾರೆ. ಆದರೆ ಮಕ್ಕಳಾಗಿರ್ತಕ್ಕಂಥವ್ರು ನಾವು ಜೀವನೋಪಾಧಿಗಾಗಿ ಜೀವನಾಂಶಕ್ಕಾಗಿ ಸಿಟಿಗೆ ಬಂದು ದುಡಿತಾ ಇರ್ತೀವಿ. ಹಬ್ಬ ಅಂತಂತ ಬಂದಾಗ ಎಲ್ಲರೂ ಕೂಡ ಮತ್ತೊಮ್ಮೆ ತಂದೆ ತಾಯಿಯ ಮನೆಗೆ ಸೇರ್ತಕ್ಕಂಥದ್ದಿರುತ್ತೆ, ಆ ಒಂದು ವಾಸ್ತುಗೃಹಕ್ಕೆ ಸೇರ್ತಕ್ಕಂಥದ್ದಿರುತ್ತೆ. ಅಲ್ಲಿ ಅಜ್ಜಿ ತಾತ ಅಪ್ಪ ಅಮ್ಮ ಬಂಧು ಬಳಕ ಹಿರಿಯರು ಗೆಳೆಯರು ಎಲ್ಲರ ಜೊತೆ ಸೇರಿ
ಆ ಒಂದು ಹಬ್ಬದ ಆಚರಣೆ ಇರುತ್ತೆ ಗೊತ್ತಾ, ಅದು ನಿಜಕ್ಕೂ ಅದ್ಭುತ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಬಾಂಧವ್ಯಗಳನ್ನು ಬೆಸೆತಕ್ಕಂಥ ಈ ಒಂದು ಹಬ್ಬ, ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದಿಷ್ಟೇ. ಎಷ್ಟೋ ಕುಟುಂಬಗಳು ನೋವಲ್ಲಿ ನರಳುತ್ತಾ ಇದೆ, ಎಷ್ಟೋ ಸಂಬಂಧಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದಿದೆ, ಎಷ್ಟೋ ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳನ್ನು ತಂದೊಡ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಅದೆಲ್ಲವೂ ಕೂಡ ದೂರ ಆಗಲಿ. ಎಷ್ಟೋ ಜನಕ್ಕೊಂದು ಅಪೇಕ್ಷೆ ಇರುತ್ತೆ, ಮತ್ತೆ ನನಗೆ ಅವ್ರ ಜೊತೆ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕು. ಎಷ್ಟೋ ಕಡೆ ತಂದೆ ತಾಯಿ ಆಗಿರ್ಬೋದು, ಇಲ್ಲಾಂತಂದರೆ ಮಕ್ಕಳಾಗಿರ್ಬೋದು, ಇವ್ರ ಮಧ್ಯೆ ಒಂದಿಷ್ಟು ನ್ಯೂನ್ಯತೆಗಳು ಎದುರಾಗ್ತಕ್ಕಂಥದ್ದಿರುತ್ತೆ. ಅದೆಲ್ಲವೂ ಕೂಡ ದೂರ ಆಗಲಿ. ಪ್ರತಿಯೊಬ್ಬರೂ ಕೂಡ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಂತೋಷವಾಗಿ ತನ್ನ ಕುಟುಂಬದವ್ರ ಜೊತೆಗೆ ಸಂತಸದಿಂದ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಲಿ ಎಂಬತಕ್ಕಂಥ ಒಂದು ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತೀನಿ. ಯಾಕೆ ಅಂತಂದರೆ, ಮೊದಲನೇದಾಗಿ ಕುಟುಂಬದಲ್ಲಿ ಒಂದು ಐಕ್ಯತೆ ಬೇಕು. ಕುಟುಂಬದಲ್ಲಿ ಒಂದು ನ್ಯೂನ್ಯತೆಗಳು ಇರಬಾರದು, ಯಾವುದೇ ರೀತಿ ಸಮಸ್ಯೆಗಳಿರಬಾರದು, ಎಲ್ಲರ ಮಧ್ಯದಲ್ಲಿ ಪ್ರೀತಿ ತುಂಬಬೇಕು. ಅದಕ್ಕೋಸ್ಕರ ಈ ಒಂದು ಯುಗಾದಿ ಹಬ್ಬ ಕಾರಣವಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯಾಭಾಸ್ಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಅನ್ಸಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇದಂ ವಿಷ್ಣುರುಚಕ್ರಮೇತ್ರೇ ಧಾನಿದೇ ಪದಂ ಸಮೋಢವಸ್ಯ ಮಾಗಂ ಸುರೀಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತವಿಕ್ರಮಃ ಸಂಕರ್ಷಣಾನಿರುದ್ಧಶ್ಚ ಶೇಷಾದ್ರೈಪತರೇವ ಚ. ಗೋವಿಂದ ಗೋವಿಂದ. ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ. ಓಂ ಗೌರೀರ್ಮಿಮಾ ಯಸ್ ಲೀಲಾ ನಿಕ್ಷತ್ರದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಜಾತವೇದಸೆ ಸುನವಾಮ ಸೋಮವರಾತೀತೋ ನಿದಹಾತಿ ವೇದಃ ಸರಃ ಪರ್ಷದತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಓಂ ಜಾತವೇದಸ್ನ್ಯಾದಿಲಕ್ಷ್ಮೀ ನಮೋ ನಮಃ. ಕಾತ್ಯಾಯಿನೇ ನಮೋ ನಮಃ. ದುರ್ಗಾಯೈ ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರ್ಯೈ ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯೈ ನಮೋ ನಮಃ. ಸಕಲ ವಿಧವಾದಂತಹ ಸಂಕಷ್ಟಗಳು ದೂರ ಆಗಿ ಬುಧವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಇರ್ತಕ್ಕಂತಹ ಕರ್ಮಫಲಗಳು ಬೇಗ ದೂರ ಆಗಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಹಾಗಾಗಿ ಗುರುಗಳೇ, ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಅದಕ್ಕೆ ನೀವು ಹೇಳೋಕ್ಕೆ ಮೊದಲೇ ನಾನು ಪಂಚಾಂಗ ತೊಗೊಂಡ್ಬಿಟ್ಟಿದ್ದೆ. ಹೌದು ಗುರು. ಯಾಕೆಂದರೆ ಎಲ್ಲವೂ ಆತರವಾಗಿ ನಡೀತಿದೆ. ಹೌದು, ಸಮಯ ಹೋಗ್ತಾ ಇದೆ. ಯುಗಾದಿ ಹತ್ತಿರ ಬರ್ತಾ ಇದೆ. ಯುಗಾದಿಗೂ ಮುನ್ನ ಬರ್ತಕ್ಕಂಥ ಆ ದಿನದ ಕ್ಷಣಗಳನ್ನು ಎಲ್ಲರೂ ಸಹಿತ ಜಾಗೃತರಾಗಿರಬೇಕು. ಈ ವರ್ಷದ ಕೊನೆ ಇದೆಯಲ್ಲ, ಈ ವರ್ಷದ ಕೊನೆ ಯಾವತ್ತಿಗೂ ಸಹಿತ ಡೇಂಜರೇ ಅದು. ಯುಗಾದಿ ಅಮಾವಾಸ್ಯೆ ಬಂತು ಅಂದರೆ ಏನಾದರೂ ಒಂದು ಅವಘಡ ತಂತು ಅಂತಲೇ ಆಗುತ್ತೆ. ಅದರ ಮಧ್ಯದಲ್ಲಿ ಈ ಬಾರಿ ಒಂದಷ್ಟು ಗ್ರಹಣ ಕಾಲ, ಜೊತೆಗೆ ಶನಿ ಬದಲಾವಣೆ ಮತ್ತು ಗ್ರಹಣ ಕಾಲ ಬಹಳ ಎಚ್ಚರಿಕೆ ಬೇಕಾಗಿದೆ ಈ ಬಾರಿ ಯುಗಾದಿಯ ಮುನ್ನ. ಹಾಗೆ ಯಾರೆಲ್ಲ ಪ್ರಯಾಣವನ್ನು ಬೆಳೆಸಬೇಕು, ನಮ್ಮ ಊರಿಗೆ ಹೊರಡಬೇಕು ಅಂತಕ್ಕಂತಹವರಿಗೆ, ಅಂದರೆ ಪ್ರಯಾಣ ಬೆಳೆಸೋರು ಸಹಿತ ಸಾಧ್ಯವಾದಷ್ಟು ಜಾಗೃತರಾಗಿರಿ. ಆದಷ್ಟು ಸೇಫಲ್ಲಿರಬೇಕು. ಡ್ರೈವಿಂಗ್ನ ಹುಚ್ಚುಚ್ಚಾಗಿ ಡ್ರೈವ್ ಮಾಡ್ತಕ್ಕಂಥದ್ದು ಬೇಡ. ಅತಿಯಾದಂಥ ವೇಗವಾಗಿ ನಾವು ಮನೆ ಸೇರ್ಕೋಬೇಕು ಎಂಬತಕ್ಕಂಥ ಹುಚ್ಚುತನ ಬೇಡ. ಸಮಾಧಾನವಾಗಿ ಹೋಗಿ. ರಸ್ತೆಯಲ್ಲಿ ಬರೀ ನೀವಷ್ಟೇ ಅಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥವರು ಪ್ರಯಾಣ ಮಾಡ್ತಿರ್ತಾರೆ ಎಂಬತಕ್ಕಂಥದ್ರ ಅರಿವನ್ನು ಇಟ್ಕೊಳ್ಳಿ. ಯಾಕೆಂದರೆ ಈ ವರ್ಷದ ಕೊನೆ
ಯುಗಾದಿ ಅಮಾವಾಸ್ಯೆ ಅಂದ್ರೇ ಒಂಥರಹ ಯೋಚನೆ ಮಾಡ್ತಾರೆ. ಈ ಯುಗಾದಿ ಅಮಾವಾಸ್ಯೆ ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಳಿತನ್ನೇ ತರುತ್ತೆ ಅಂತಲ್ಲ, ಒಂದಷ್ಟು ಜನದ ಪ್ರಾರಬ್ಧ ಕರ್ಮವಾಗಿಬಿಡುತ್ತೆ. ಹಾಗಾಗಿ ಎಚ್ಚರಿಕೆ ಎಂಬತಕ್ಕಂಥದ್ದು, ಎಚ್ಚರಿಕೆ ವಹಿಸಬೇಕಾದ್ದು ಮಾನವನ ಒಂದು ಗುಣ. ಆ ಗುಣ ಎಲ್ಲರಿಗೂ ಬರುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಅನುಗ್ರಹ ಸಿಗಲಿ, ಹಾಗೂ ನಿಮ್ಮ ಇಷ್ಟಾರ್ಥಗಳು ಏನಿದೆಯೋ ಎಲ್ಲವೂ ಸಿದ್ಧಿಯಾಗಲಿ. ಬರುವ ಯುಗಾದಿ ಹೊಸ ಸಂವತ್ಸರ, ಹೊಸ ವರ್ಷ, ಹೊಸತನ್ನು ತರುವಂಥದ್ದಾಗಲಿ. ಹೇಗೆ ಈ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಈ ಒಂದು ಪ್ರಕೃತಿಯನ್ನು ನಾವು ನೋಡ್ತಾ ಇದ್ದೀವೋ, ಹಾಗೆ ಪ್ರತಿಯೊಬ್ಬರ ಜೀವನ ಹಸಿರಾಗಿರಲಿ. ಅಂದರೆ ಹೆಚ್ಚು ಅಭಿವೃದ್ಧಿ ಆಗಲಿ, ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ. ಯಾರೆಲ್ಲ ಕಳೆದ ವರ್ಷ ಅಂದರೆ ಈಗ ಪ್ರಸ್ತುತ ಕಾಲಮಾನದಲ್ಲಿ ಏನು ಸಂಕಷ್ಟಗಳಲ್ಲಿದ್ದರೋ ಆ ಕಷ್ಟಗಳು ಬೇಗ ದೂರ ಆಗಲಿ. ಆದರೆ ಒಂದು ಅದೃಷ್ಟ, ಮುಂದೆ ಬರ್ತಕ್ಕಂಥ ಸಂವತ್ಸರದ ನಾಮ, ಆ ಸಂವತ್ಸರದ ಹೆಸರಲ್ಲೇ ಇದೆ ಕಷ್ಟಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ದೇವತೆಗಳಿಗೂ ಯಕ್ಷಿಣಿಯರಿಗೂ ಒಂದು ಬದಲಾವಣೆ ಸಾಕಷ್ಟು ವ್ಯತ್ಯಾಸಗಳಲ್ಲಿರುತ್ತೆ. ಯಕ್ಷಿಣಿ ಎಂಬತಕ್ಕಂಥದ್ದು, ಯಕ್ಷಿಣಿಯ ಹೆಸರಲ್ಲೇ ಬರ್ತಕ್ಕಂಥದ್ದು. ನಾವು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಆರಾಧನೆಯಲ್ಲಿ ಜಪ ತಪ ಅನುಷ್ಠಾನ ಇದೆ. ಆದರೆ ಇವರ ಕ್ರಮನೇ ಬೇರೆ ಇದೆ. ಆದರೆ ಶ್ರದ್ಧೆ ಇದೆಯಲ್ಲ, ಆ ಶ್ರದ್ಧೆ ಮತ್ತು ಭಕ್ತಿ ಭಗವಂತನಿಗೆ ತುಂಬ ಹತ್ತಿರದಲ್ಲಿ ಕೆಲಸ ಕರ್ಕೊಂಡು ಹೋಗುತ್ತೆ. ಅಂತಹ ಯೋಗಫಲ ಬರುವ ಸಂವತ್ಸರದಲ್ಲಿದೆ. ಬಹುಶಃ ವಿಶ್ವವಸು ನಾಮ ಸಂವತ್ಸರ ಎಲ್ಲರ ಜೀವನದಲ್ಲೂ ಬೆಳಕನ್ನು ತರುವಂಥದ್ದಿದೆ. ಆದರೆ ಒಂದಷ್ಟು ರಾಶಿ ನಕ್ಷತ್ರಗಳಿಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿಯಾಗಿದೆ. ಆದರೆ ಆ ರಾಶಿ ನಕ್ಷತ್ರಗಳು ಯಾವುದು ಅದನ್ನು ಯುಗಾದಿ ಎಂದೇ ತಿಳ್ಕೊಳ್ಬೇಕು. ಯಾಕೆಂದರೆ ಅದರ ಪೂರ್ವಭಾವಿಯಾಗಿ ಇಂತಿಂಥ ರಾಶಿ ಇಂತಿಂಥ ನಕ್ಷತ್ರ ಎಚ್ಚರಿಕೆ ಅಂತ ನಾನು ಹೇಳ್ಬೋದು. ಆದರೂ ಅದು ಸಮಂಜಸವಲ್ಲ. ಪಂಚಾಂಗದ ಪೂಜೆ ಆಗಬೇಕು. ಆ ದಿನ ಆ ತಿದಿವಾರ ನಕ್ಷತ್ರ ಯೋಗ ಫಲದ ಪ್ರಕಾರ ಮುಹೂರ್ತ ಪ್ರಾರಂಭ ಆಗಬೇಕು. ಆಗಲೇ ಅದರ ಬಗ್ಗೆ ಪ್ರಸ್ತಾವನೆ ಮಾಡಬೇಕು, ಆಗಲೇ ಚೆನ್ನ ಇರಲಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ಶಿಶು ಋತು ಪಾಲ್ಗುಣ ಮಾಸ ಕೃಷ್ಣ ಪಕ್ಷ 26/3/2025 ಬುಧವಾರ ದ್ವಾದಶಿ ಧನಿಷ್ಠಾ ನಕ್ಷತ್ರ. 26/3/2025 ಬುಧವಾರ. ನಾಳೆ 27. ಇವತ್ತು 26, ನಾಳೆ 27. ಅದು ಸಹಜವೇ. 26 ಆದಮೇಲೆ 27 ಬರಬೇಕಲ್ಲ. ಆ 27 2, 7, 9. ನಾಳೆ ಒಂದು ವಿಶೇಷತೆ ಇದೆ. ನಾಳೆ ಇರ್ತಕ್ಕಂತಹ ವಿಶೇಷತೆಯಲ್ಲಿ 27 ಆ ದಿನಾಂಕ ನಿಮ್ಮ ಮೆಚ್ಚುಗೆಯ ಪಾತ್ರನಾಗಿರ್ತಕ್ಕಂತಹ ಶ್ರೀನಿವಾಸ ಶರ್ಮನ ಹುಟ್ಟುಹಬ್ಬ ಅಲ್ವಾ? ನಾಳೆ ನೀನು ಹುಟ್ಟಿದಬ್ಬ ಆದ್ದರಿಂದ ನಾಳೆ ಮನೆಯಲ್ಲಿರ್ತಕ್ಕಂತಹ ಲಕ್ಷ್ಮೀ ಬೋರಹ ಸ್ವಾಮಿಗೂ ಒಂದು ವಿಶೇಷವಾದ ಅಭಿಷೇಕ ಆಗಬೇಕು. ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಷ್ಟೋ ಜನ ಹಿರಿಯರಿದ್ದಾರೆ. ಆ ಹಿರಿಯರ ಎಲ್ಲರ ಆಶೀರ್ವಾದ ನಿನಗಿರಲಿ. ಹಾಗೆ ಕಿರಿಯರಿಗೆ ಒಳ್ಳೆ ಸನ್ಮಾರ್ಗದ ಗುಣಪಾಠ ನಿನ್ನಿಂದ ಸಿಗುವಂಥದ್ದಾಗಲಿ. ಹಿರಿಯರಿಗೆ ನಿನ್ನಿಂದ ಸಿಗುವಂತಹ ಗುಣಪಾಠ ಬೇಕು. ಅಷ್ಟು ಜನ ಹಿರಿಯರ ಆಶೀರ್ವಾದ ನಿನಗಿರಬೇಕು. ಯಾಕೆಂದರೆ ಈ ಒಂದು ಧರ್ಮಪೀಠದಲ್ಲಿ ಕೂತು ಸಾಧ್ಯವಾದಷ್ಟು ಈ ಧರ್ಮಪೀಠಕ್ಕೆ ಕೂತ್ಕೊಳ್ಳೋದು ಸುಮ್ಮನೆ ಅಲ್ಲ. ಈ ಪೀಠದಲ್ಲಿ ಕೂತ್ಕೊಂಡಾಗ ಕೆಲವಷ್ಟು ವಿಚಾರಗಳನ್ನು ಮಾತಾಡಬೇಕಾದ್ರೆ ತುಂಬ ಸಂಕಟ ಇರುತ್ತೆ, ಭಯ ಇರುತ್ತೆ, ಬಾಧೆ ಇರುತ್ತೆ, ನೋವಿರುತ್ತೆ. ಆ ಹೇಳುವವರು ಕೇಳುವವರು ಅವರ ಮಧ್ಯದಲ್ಲಿ ಬಂದು ಹೋಗುವಂಥ ಬಾಂಧವ್ಯದ ಮಾತುಗಳಿದೆಯಲ್ಲ, ಅದು ಭಗವಂತನೇ ಕೊಡಬೇಕಾಗತ್ತೆ. ಸಾಕಷ್ಟು ಜನ ಹೇಳ್ತಾರೆ, ಏನು ಬೆಳಗ್ಗೆ 1.5 ಗಂಟೆ ನೀವು ಮಾತಾಡ್ಬಿಡ್ತೀರಿ ಸ್ವಾಮೀಜಿ, ಮುಗೀತು. ಆ 1.5 ಗಂಟೆಗೆ ನಮಗೆ ದಿನದ 24 ಗಂಟೆಯಲ್ಲಿ ಆ 1.5 ಗಂಟೆ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನು ಅದನ್ನು ಅರ್ಥವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಕೆಲವಷ್ಟು ವಿಚಾರಗಳು ಬಂದಾಗ, ಕೆಲವಷ್ಟು ಸಮಸ್ಯೆಗಳು ಬಂದಾಗ ಆ ಸಣ್ಣ ಸಮಸ್ಯೆನೇ ಅದನ್ನು ಬಗೆಹರಿಸುವಂಥ ರೀತಿ ಇರುತ್ತಲ್ಲ, ಅದು ನಿಜಕ್ಕೂ ಆ ಕ್ಷಣಕ್ಕೆ ದೊಡ್ಡ ಟಾಸ್ಕ್ ಅದು. ಹಾಗೆ ಜ್ಯೋತಿಷ್ಯ ಎಂಬತಕ್ಕಂಥದ್ದು, ಜೊತೆಗೆ ಜ್ಯೋತಿಷ್ಯ ಎಲ್ಲರೂ ಹೇಳ್ತಾರೆ. ಆ ಹೇಳುವ ಕ್ರಮ ಇನ್ನೊಬ್ಬ ವ್ಯಕ್ತಿಗೆ ನೋವು ಕೊಡೋದಾಗಲಿ ಅಥವಾ ಸಮಸ್ಯೆ ತರ್ತಕ್ಕಂಥದ್ದಾಗಲಿ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಇನ್ನಷ್ಟು ಕಷ್ಟದ ಹೊರೆನ ತಲೆ ಮೇಲೆ ಹೊರಿಸ್ತಕ್ಕಂಥದ್ದಲ್ಲ. ಆತನ ಕಷ್ಟದಿಂದ ಉಪಾಯವಾಗಿ ಹೊರಗಡೆ ತರುವಂಥದ್ದೇ ಜ್ಯೋತಿಷ್ಯ. ಇದೊಂದು ಅದ್ಭುತವಾದಂತಹ ವಿಜ್ಞಾನ, ಜ್ಞಾನ ವಿಜ್ಞಾನ. ಇಂತಹ ಕಾಯಕಕ್ಕೆ ಪ್ರತಿನಿತ್ಯ ತನ್ನನ್ನು ತಾನು ತೊಡಗಿಸ್ಕೊಂಡು ಜವಾಬ್ದಾರಿಯುತವಾದಂಥ ಕಾಯಕದಲ್ಲಿ ಮುಂದೆ ನಡೀತಿರ್ತಕ್ಕಂಥ ಶ್ರೀನಿವಾಸ ಶರ್ಮನ ಹುಟ್ಟುಹಬ್ಬ ನಾಳೆ ಇರೋದು. ಒಳ್ಳೆಯದಾಗಲಿ.
ಶುಭವಾಗಲಿ. ಯಾಕೆ ಮುಂದಿನ ದಿವಸ ಹೇಳಿದೆ ಅಂದರೆ, ಅಷ್ಟು ಜನ ಹಿರಿಯರು ನಾಳೆ ಬೆಳಿಗ್ಗೆ ಕಾರ್ಯಕ್ರಮ ನೋಡುವಾಗ ಶ್ರೀನಿವಾಸನಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ತಾರಲ್ಲ, ಹೌದು, ಅಷ್ಟು ಜನ ಹಿರಿಯರು ಒಳ್ಳೆಯದಾಗಲಿ ಎಂಬತಕ್ಕಂಥ ಒಂದು ಮಾತು ನನಗೆ ವಜ್ರಕಾಯವಾಗಬೇಕು. ಹೌದು. ಯಾಕೆಂದರೆ ಇದೊಂದು ಅದ್ಭುತವಾದಂಥ ಶಕ್ತಿ. ಒಂದು ಹುಟ್ಟುಹಬ್ಬ ಅಂದರೆ ಪ್ರತಿ ವರ್ಷ ಬಂದು ಹೋಗ್ತಿರುತ್ತದು. ವರ್ಷ ಬಂದರೆ ಒಂದು ವರ್ಷ ಬಂದರೆ ಹೇಗೆ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆಯೋ, ಹಾಗೆ ಮನುಷ್ಯ ತಾನು ಬದುಕಿರುವ ತನಕ ಪ್ರತಿ ವರ್ಷ ಹುಟ್ಟುಹಬ್ಬ ಬರ್ತಿರುತ್ತೆ. ಆದರೆ ಬರುವ ವರ್ಷಗಳಲ್ಲೂ ಯಾವಾಗಲೂ ಹಿರಿಯರ ಆಶೀರ್ವಾದ ಖಂಡಿತ ಬೇಕೇ ಬೇಕು. ಅಂಥ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳೋದಕ್ಕೋಸ್ಕರನೇ ಹುಟ್ಟುಹಬ್ಬ ಇರತಕ್ಕಂಥದ್ದು. ಒಳ್ಳೆಯದಾಗಲಿ. ಇನ್ನು ಇವತ್ತು 26, ನಾಳೆ 27, ನಾಳೆ ಬಗ್ಗೆನೂ ಒಂದಿಷ್ಟು ಹೇಳ್ಬಿಟ್ಟಿದ್ದೀನಿ. ಆದರೂ ಧನಿಷ್ಠ ನಕ್ಷತ್ರ ಇವತ್ತಾದ್ದರಿಂದ ಇವತ್ತಿನ ದಿವಸ ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಏನೋ ಒಂದು ಜವಾಬ್ದಾರಿತ್ವಾದಂಥ ಸ್ಥಾನದಲ್ಲಿ ನಿಂತು ನೀವು ಸಿದ್ಧತೆ ಮಾಡಿಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಬರುವಂತಹ ವಿಶ್ವಸೂರಾಮ ಸಂವತ್ಸರ ಹೊಸ ವರ್ಷ ಯುಗಾದಿಗೂ ಮುನ್ನ ನಿಮ್ಮ ಪ್ರಯಾಣ ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಅತಿಯಾದಂಥ ವೇಗವಾಗಿ ಸ್ಪೀಡಾಗಿ ಗಾಡಿ ಓಡಿಸೋದು ಬೇಡ. ಅರ್ಧ ಗಂಟೆ 1 ಅವರ್ ಊರಿಗೋ ಮನೆಗೋ ನಿಧಾನ ತಲುಪಿದ್ರೂ ಪರವಾಗಿಲ್ಲ, ಬೇಗ ಹೋಗಿ ಸೇರ್ಕೋಬೇಕು ಅನ್ನತಕ್ಕಂಥ ಕಾತುರತೆ ದಯವಿಟ್ಟು ಮಾಡಬೇಡಿ. ಬಹಳ ಎಚ್ಚರಿಕೆಯಲ್ಲಿ ರಸ್ತೆಗಳಲ್ಲಿ ಹೋಗುವಾಗ ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿರತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿಕ್ರಮಃ ಸಂಕರ್ಷಣರ್ಧಶ್ಚ ಶೇಷಾದ್ರಿಪತಿರೇವ ಚ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ಶ್ರೀಂ ಲಕ್ಷ್ಮೀ ಬೋರಹಾಯ ನಮಃ. ಆದಿತ್ಯಾದಿ ನವಗ್ರಹ ಇಷ್ಟದೇವರ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದ ಕಡೆ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಕಾಯಕವನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಮಾಡಬೇಕು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಯೋಚನೆ ಮಾಡಬೇಕು. ಸರಿ ತಪ್ಪುಗಳ ಸರಿಯಾದ ಚಿಂತನೆ ಇಲ್ಲದಿರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದು ಅಸಮಾಧಾನಕ್ಕೆ ಕಾರಣ ಆಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಇವತ್ತಿನ ದಿವಸ ಉದ್ಯೋಗಕ್ಕೆ ಹೊರಡತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತಿನ ದಿವಸ ಯಾವುದೇ ಒಂದು ಮಾತಾಡಬೇಕಾದರೂ ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಬರುವ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ಬೇಕೇ ವಿನಃ ಮತ್ತಷ್ಟು ಸಮಸ್ಯೆಗಳನ್ನು ಹೆಗಲೇರಿಸ್ಕೊಳ್ಬಾರ್ದು. ಆದಷ್ಟು ಹಸನ್ಮುಖಿತನ ಬೇಕು. ಅಂದರೆ ನಗುಮುಖದಿಂದ ತಾವೊಂದು ಹೆಜ್ಜೆ ಮುಂದೆ ಹಾಕಬೇಕು. ಯಾಕೆಂದರೆ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಎದುರಾಗ್ಬೋದು. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಿಂದ ಆಚೆ ಹೊರಡಬೇಕಾದ್ರೂ ಸಹಿತ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಸಾಧ್ಯವಾದಷ್ಟು ಹಸನ್ಮುಖಿತನ ಇರಲಿ, ನಗುಮುಖ ಇರಲಿ. ಬಂದದ್ದೇನೇ ಬರಲಿ, ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆ ಇದ್ದಿದ್ದೇ. ಯಾವ ಸಮಸ್ಯೆ ಯಾವತ್ತು ಯಾರನ್ನು ಬಿಟ್ಟಿದೆ? ಎಲ್ಲ ಸಮಸ್ಯೆಗಳು ಬರುತ್ತೆ. ಆದರೆ ಸಮಸ್ಯೆಗಳಿಂದ ಮುಕ್ತರಾಗುವಂಥ ರಹಸ್ಯವನ್ನು ಆದಷ್ಟು ಮನುಷ್ಯ ಕಲಿಬೇಕಾಗುತ್ತೆ. ಹಾಗೆ ಇವತ್ತು ಮೇಷರಾಶಿಯವರಿಗೆ ಬರ್ತಕ್ಕಂಥ ಕೆಲವಷ್ಟು ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ, ಶಾಸ್ತ್ರಬದ್ಧವಾದಂಥ ಅಥವಾ ಮನೆಯಲ್ಲಿ ಹಿರಿಯರು ಹೇಳುವಂಥ ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಹೇಳುವಂಥ ಒಂದಷ್ಟು ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವನದ ಮೌಲ್ಯಗಳನ್ನು ಕಾಪಾಡಿಕೊಳ್ಳಿ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಹಸಿದ ವ್ಯಕ್ತಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡ್ಕೊಳ್ತೀರಿ. ಯಾಕೆಂದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಶನಿ ಬದಲಾವಣೆ ಆದಾಗ ಮೇಷರಾಶಿಯವರು ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಕಷ್ಟ ಅನಿಸುತ್ತೆ. ಆ ಕಷ್ಟಗಳನ್ನು, ನಾಳೆ ಬರುವ ಕಷ್ಟಗಳಿಗೆ ಇವತ್ತು ನೀವು ಪೂರ್ವಭಾವಿಯಾಗಿ ಹೇಗೆ ಸಿದ್ಧರಾಗಬೇಕು, ಬರುವ ಸಮಸ್ಯೆನೇ ಹೇಗೆ ಹಸನ್ಮುಖಿಯಾಗಿ ನಗನಗ್ತಾ ದೂರ ಮಾಡ್ಕೋಬೇಕು ಎಂಬತಕ್ಕಂಥ ಆ ಚಿಂತನೆ ಇರಬೇಕು. ಜೊತೆಗೆ ಕುಜ ಮತ್ತು ಶನಿ, ಕುಜಗ್ರಹ ಹಾಗೂ ಶನಿಗ್ರಹ ಅಂದರೆ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ, ನಾಗನ ಆರಾಧನೆ, ಜೊತೆಗೆ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ.
ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಕೆಲವಷ್ಟು ವಿಚಾರಗಳನ್ನು, ಸತ್ಯಾಸತ್ಯತೆಗಳನ್ನು ಅರಿತು ಒಂದೆಜ್ಜೆ ಮುಂದಕ್ಕೆ ಹೋಗಬೇಕು. ಯಾವುದೇ ಫಲಗಳನ್ನು ಮಾತಾಡಬೇಕಾದರೂ, ಯಾವುದೇ ಫಲಗಳನ್ನು ತಾವು ಸಿದ್ಧಿಸ್ಕೊಳ್ಬೇಕಾದರೂ ಇವತ್ತಿನ ಯೋಗ ಫಲದಲ್ಲಿ ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಅದ್ಭುತವಾದಂಥ ಕಾಲ. ಈ ಒಂದು ಸಮಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡಿದ್ರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿದ್ರೂ ಹೆಚ್ಚಿನ ಫಲವಿದೆ. ಆದರೆ ಒಂದಷ್ಟು ಜನಕ್ಕೆ ಕೆಲವಷ್ಟು ಮಾನಸಿಕವಾದಂತಹ ಒತ್ತಡ ಇದೆ. ತಾವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಸಿ ನಿಲ್ಲಬೇಕಾದಂಥ ಪರಿಸ್ಥಿತಿಯೂ ಇರುತ್ತೆ. ಹಾಗೆ ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವಂಥದ್ದು, ಒಟ್ಟಾರೆ ಟೆನ್ಷನ್ಗೊಳಗಾಗುವಂಥದ್ದು, ಉದ್ಯೋಗದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ. ಇನ್ನು ಕುಟುಂಬಸ್ಥರ ಮಧ್ಯದಲ್ಲಂತೂ ಸಣ್ಣ ಪುಟ್ಟ ವಿಚಾರಗಳಿಗೂ ಕಿರಿಕಿರಿ ಅನುಭವಿಸ್ತೀರಿ. ಹಾಗಾಗಿ ತುಂಬ ಜವಾಬ್ದಾರಿ ಇರಲಿ, ಜಾಗ್ರತೆ ಇರಲಿ. ಹಾಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತೇ ಮಾಡಿ ಮುಗಿಸಿ. ಹಾಗೆ ಇವತ್ತು ಯಾರೊಬ್ಬರ ಹತ್ರ ಕೈ ಅಡ್ಡೋದು ಬೇಡ. ಇವತ್ತು ನೀವು 10 ರೂಪಾಯಿ ಸಾಲ ತಂದುಕೊಂಡ್ರೆ ನಾಳೆ ಆ 10 ರೂಪಾಯಿಗೆ 20 ರೂಪಾಯಿ ಬಡ್ಡಿ ಕಟ್ಟಬೇಕಾಗತ್ತೆ. ಅಂದರೆ ಇವತ್ತಿನ ದಿವಸದ ವ್ಯವಹಾರ ನೀವು ಸಾಲ ತೆಗೆದುಕೊಳ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. ಕಷ್ಟ ಅಂತಕ್ಕಂಥದ್ದು ಬರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಬರುವ ಕಷ್ಟವನ್ನು ಹೇಗೆ ದೂರ ಮಾಡ್ಕೋಬೇಕು ಅದರ ಚಿಂತನೆಯನ್ನು ಮಾಡಬೇಕು. ಹಾಗೂ ಸಾಲ ತಗೊಳ್ಳೇಬೇಕು ಅನ್ನೋ ಪರಿಸ್ಥಿತಿ ಇದ್ದರೆ ಮೊದಲು ಪ್ರಸನ್ನ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಪಠನೆ ಮಾಡಿ ಬೆಟ್ಟದಂಥ ಕಷ್ಟವನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಒಂದು ಗುಣ ಅದರಲ್ಲಿದೆ. ಹಾಗಾಗಿ ಆ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರ ವ್ಯವಹಾರಗಳ ಕಡೆ ನೀವು ಆಸಕ್ತಿ ತೋರಿಸಬೇಕು. ಯಾವುದೇ ಆದರೂ ಸಹಿತ ಮಂದಗತಿಯಲ್ಲಿ ಸಾಗುವಂತಹ ದಿನ ಇವತ್ತಾಗಬಹುದು. ಆದರೆ ನನ್ನದು ತನ್ನದು ಅಂತಕ್ಕಂಥದ್ದು, ಆ ಪ್ರೀತಿ ವಿಶ್ವಾಸ, ಬಾಂಧವ್ಯ, ಕುಟುಂಬಸ್ಥರ ಮಧ್ಯದಲ್ಲಿ ನಗನಗ್ತಾ ಇರತಕ್ಕಂಥದ್ದು, ಆದಷ್ಟು ಬರುವ ಸಮಸ್ಯೆ ಏನೇ ಬಂದರೂ ಬರ್ತಕ್ಕಂಥ ಕಷ್ಟಗಳು ದಿನಂಪ್ರತಿ ಒಂದಲ್ಲ ಒಂದು ಬರ್ತಿರುತ್ತೆ. ಆದರೆ ಕಷ್ಟವನ್ನು ದೂರ ಮಾಡಿಕೊಂಡು ಅಲ್ಲಿ ಹಸನ್ಮುಖಿತನ, ನಗುಮುಖ ತಂದುಕೋಬೇಕಾದ್ದು ನಿಮ್ಮ ಚಿಂತನೆ ಇರಬೇಕು. ಹಾಗೆ ಮನೇಲಿರ್ತಕ್ಕಂಥವ್ರ ಮೇಲೆ ರೇಗ್ತಕ್ಕಂಥದ್ದಾಗಲಿ ಅಥವಾ ಹೊರಗಡೆ ಇರ್ತಕ್ಕಂಥವ್ರ ಮಧ್ಯದಲ್ಲಿ ಮಾತಾಡುವಾಗ ಮುಖ ಗಂಟು ಹಾಕ್ಕೊಳ್ಳೋದು ಅಥವಾ ಯಾರೊಬ್ಬರು ಮಾತಾಡೋರು ಸರಿಯಾಗಿ ಸ್ಪಂದಿಸದೇ ಇರತಕ್ಕಂಥದ್ದು ಮಾಡಿದ್ರೆ ನಿಮಗೆ ಆ ಕ್ಷಣಕ್ಕದು ನಿಮಗೆ ಸುಂದರವಾಗಿ ಕಾಣ್ಬೋದು. ಆದರೆ ಅದರಿಂದ ಬೀಳತಕ್ಕಂಥ ದುಷ್ಪರಿಣಾಮ ಪುನಃ ನೀವೇ ಕಷ್ಟ ಅನುಭವಿಸ್ಬೇಕು. ಅದಕ್ಕೆ ನಾಳೆ ಅಥವಾ ಆಮೇಲೆ ಆಗುವಂತಹ ದುಷ್ಪರಿಣಾಮಕ್ಕೆ ಕಾರಣ ನಾವೇ ಆಗಿರ್ತೀವಿ. ಅದನ್ನು ಸರಿಪಡಿಸ್ಕೊಳ್ಬೇಕಾದ ಧರ್ಮ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಅಶ್ವತ್ಥ ವೃಕ್ಷವನ್ನು ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ವೃಕ್ಷರಾಜನಿಗೆ ಒಂದು ನಮಸ್ಕಾರವನ್ನು ಮಾಡಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಟ್ಟರು ಹೆಚ್ಚಿನ ಫಲಾಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿನವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತಕ್ಕಂತಹ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಇವತ್ತು 11 ಗಂಟೆ 12 ನಿಮಿಷದಿಂದ 4:23 ನಿಮಿಷದವರೆಗೂ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಸಮಸ್ಯೆಗೊಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಂಡು ನೀವೊಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲವಿದೆ. ಇವತ್ತು ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಹೆಸರುಕಾಳು ಮತ್ತು ಉದ್ದಿನಬೇಳೆಯನ್ನು ಅಥವಾ ಉದ್ದಿನಕಾಳನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ನೀರಿಗೆ ಹಾಕೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಹಾಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ. ನೀವು ಒಳ್ಳೆ ಮನಸ್ಸಿನಿಂದ ಮಾಡುವಂಥ ಕಾಯಕ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿಕೊಂಡು ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಶಂಕರಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗೆಯನ್ನು ಆರಾಧನೆ ಮಾಡಿ. ಹಾಗೆ ಇವತ್ತಿನ ದಿವಸ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಪಶ್ಚಿಮಾಭಿಮುಖವಾಗಿ ನಿಂತು
ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಹಾಗೆ ತಾಳ್ಮೆ ಇದ್ದರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಫಲವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ನಿಮ್ಮ ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥಕೊಳ್ಬೇಕು. ಯಾವುದು ಬೇಕು, ಯಾವುದು ಬೇಡ ತಿಳ್ಕೊಳ್ಬೇಕು. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತೆಲ್ಲವೂ ಸಹಿತ ಒಳಿತು ಅಂತಲ್ಲ, ಅಥವಾ ಎಲ್ಲವೂ ಕೆಟ್ಟದ್ದಾಗತ್ತೆ ಅಂತಲ್ಲ. ಒಳ್ಳೆಯದು ಕೆಟ್ಟದ್ದು ಇರ್ಬೋದು, ಆದರೆ ನೀವು ತೆಗೆದುಕೊಳ್ಳುವ ತೀರ್ಮಾನ ನಿಮ್ಮ ನಡವಳಿಕೆಯ ಮೇಲೆ ನಡೆಯುತ್ತೆ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ. ಆ ಅಭಿಜಿನ್ ಲಗ್ನದಲ್ಲಿ ಒಂದು ಚಿಟಿಗೆಯಷ್ಟು ಅವರೇ ಬೆಳೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕುವಂಥದ್ದಾಗಲಿ, ಅಥವಾ 12 ಗಂಟೆಗೆ ನಿಮ್ಮ ಅಂಗೈಯಲ್ಲಿ ಒಂದಷ್ಟು ನೀರನ್ನು ಹಾಕ್ಕೊಂಡು ಆ ನೀರನ್ನು ಸೂರ್ಯದೇವರನ್ನು ನೋಡ್ತಾ ನೀರನ್ನು ಹಸಿರುಗಿಡದ ಮೇಲೆ ಹಾಕಿದ್ರೂ ಸಹಿತ ಕೆಲವು ಕರ್ಮಕ್ಲೇಶಗಳು ದೂರ ಆಗುತ್ತೆ. ಹಾಗೆ ಇವತ್ತು ನ್ಯಾಯಸ್ಥಾನಕ್ಕೆ ಸಂಬಂಧಪಟ್ಟದ್ದು, ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟದ್ದು, ಅಥವಾ ಕೆಲವು ಅಗ್ರಿಮೆಂಟ್ಸ್ ಮಾಡ್ಕೊಳ್ತಕ್ಕಂತಹದ್ದು, ಇಂತಹದ್ದಕ್ಕೆ ಸಾಧ್ಯವಾದಷ್ಟು 12ರ ನಂತರ ಇಟ್ಕೊಳ್ಳಿ. ಆಗ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಇವತ್ತಿನ ದಿವಸ ನಿಮ್ಮ ಯಾವುದೇ ವಿಚಾರಗಳನ್ನು ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನೀವು ಅಪ್ಪಟ ಶ್ರೀಗಂಧ ಚಕ್ಕೆ ಅಥವಾ ಸುಗಂಧ ದ್ರವ್ಯ, ಅಪ್ಪಟ ಶ್ರೀಗಂಧ ಚಕ್ಕೆ ಆಗಲಿ ಅಥವಾ ಸುಗಂಧ ದ್ರವ್ಯವನ್ನು ನಿಮ್ಮ ವಸ್ತ್ರಕ್ಕೋ ಅಥವಾ ನಿಮ್ಮ ಹಣೆಗೋ ಗಂಧವನ್ನು ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಆಕರ್ಷಿತರಾಗಿ ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಒಳ್ಳೆಯ ಯೋಗ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದೂರ ಪ್ರಯಾಣ, ವ್ಯವಹಾರಗಳು, ಕಾಗದ ಪತ್ರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕೆಲವಷ್ಟು ಲೇವಾದೇವಿಗಳು ಮಾಡ್ತಕ್ಕಂಥದ್ದು, ವ್ಯವಹಾರಗಳನ್ನು ಮಾಡುವಾಗ ಕೆಲವು ಅಚಾತುರ್ಯಗಳು ಎದುರಾಗುವಂಥದ್ದು, ಯಾರೋ ಏನೋ ಮಾತಾಡಿದ್ರು ಅಂತ ತಲೆಬಗ್ಸಿ ನಿಲ್ತಕ್ಕಂಥದ್ದಲ್ಲ. ಅಲ್ಲಿ ಸತ್ಯಾಸತ್ಯತೆ ಆಲೋಚನೆ ಮಾಡಿ ನಿಮ್ಮ ನ್ಯಾಯಬದ್ಧವಾದಂಥ ತೀರ್ಮಾನಕ್ಕೆ ಹೆಚ್ಚು ಒತ್ತು ಕೊಡಿ. ಹಾಗೆ ಇವತ್ತಿನ ದಿವಸ ಪಶ್ಚಿಮಾಭಿಮುಖವಾಗಿ ನಿಂತು ತಾವು ಸಹಿತ ಶನಿ ಮಂತ್ರವನ್ನು ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಂಬಿ ಶನೇಶ್ಚರಂ. ಹೀಗೆ ಶನೇಶ್ಚರ ಮಂತ್ರವನ್ನು ತಾವು ಪಠಿಸಿದ್ದೇ ಆದರೆ ಹೆಚ್ಚಿನ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದು ಅಸಾಧ್ಯವೋ ಅದನ್ನು ಸಾಧನೆ ಮಾಡ್ಕೊಳ್ಬೇಕು. ಯಾವುದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ಇರ್ತೀರೋ ಅದರ ಕಡೆ ಮತ್ತಷ್ಟು ಗಮನ ಕೊಡಬೇಕು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ನಿಂಬೆಹಣ್ಣು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಆಚೆ ಕಡೆ ಚೆಲ್ಲೋದ್ರಿಂದ, ಅಂದರೆ ಆಚೆ ಹಾಕೋದ್ರಿಂದ, ಆ ನಿಂಬೆಹಣ್ಣು ಹೊಡೆಯೋದು ಬೇಡ ಅಥವಾ ಕಟ್ ಮಾಡೋದು ಬೇಡ, ಅದನ್ನು ಬೇರೇನೂ ಮಾಡಬೇಡಿ. ಬರೀ ದೃಷ್ಟಿ ತಗೊಳ್ಳಿ, ದಕ್ಷಿಣಾಭಿಮುಖವಾಗಿ ನಿಂತು ಅದನ್ನು ಆಚೆ ಹಾಕಬೇಡಿ. ಇಷ್ಟು ಮಾತ್ರ ಮಾಡಿದ್ರೂ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನೊಂದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಊರು ಬೇಡ. ಆಯ್ತು, ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ದಿನದಿಂದ ನಿಮ್ ಕರೆಕ್ಟ್ ಟ್ರೈ ಮಾಡ್ತಿದ್ದೆ ಗುರುಜಿ, ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕಿದೆ. ಬರ್ತಿದೆ ನಿಮ್ ಪ್ರೋಗ್ರಾಮ್, ನಿಮ್ ರಾಶಿ ನೋಡಿ ನಾವು ಮುಂದೆ ಕೆಲಸ ಮಾಡೋದು. ಆರೋಗ್ಯದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ಏನೇ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಎಲ್ಲ ನಾರ್ಮಲ್ ಅಂತಾರೆ, ಸುಸ್ತು, ಹುಷಾರೇ ಇರಲ್ಲ ಗುರುಜಿ. ಇದು ಯಾವಾಗಿಂದ ಇದೆ ಈ ತರ? 1.5 ತಿಂಗಳು 2 ತಿಂಗಳಿಂದ ಹಿಂಗೆ ಇದೆ. ನನ್ನ ಕೆಲಸ ಕೂಡ ನಾನು ಮಾಡ್ಕೊಳಕ್ ಆಗ್ತಿಲ್ಲ. ನಿಮ್ಮ ಮಂತ್ಲಿ ಡೇಟ್ಸ್ ಇದೆಲ್ಲ ಕರೆಕ್ಟ್ ಆಗಿದೆಯಾ? ಅದು ಕರೆಕ್ಟ್ ಆಗಿದೆ, ಅದ್ರದ್ದು ಏನು ತೊಂದರೆ ಇಲ್ಲ ಗುರುಜಿ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಪ್ರತಿನಿತ್ಯ ಕಪ್ಪು ಎಳ್ಳಾಗ್ಲಿ ಬಿಳಿ ಎಳ್ಳಾಗ್ಲಿ ಒಂದು ಅರ್ಧ ಸ್ಪೂನು ಹೆಂಚಿನ ಮೇಲೆ ಹಾಕಿ ಅದನ್ನು ಹುರಿಯೋದು. ಅದು ಪಟಪಟ ಶಬ್ದ ಬಂದಮೇಲೆ ಆ ಎಳ್ಳಿಗೆ ಒಂಚೂರು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಎಳ್ಳು ಮತ್ತು ಬೆಲ್ಲವನ್ನು ಒಂದು ಸ್ವಲ್ಪ ತಗೊಳ್ಳೋದು. ದಿನ ಬಿಟ್ಟು ದಿನ ತಗೊಳ್ಳಿ. ಇದು ದೇಹ ಹೀಟ್ ಆಗುತ್ತೆ. ಹೀಟಾಗಿ ನಾಳೆ ದಿವಸ ಉಷ್ಣ ಆಯಿತು ಅಂತ ಇನ್ನೊಂದು ನೋವು ಪಡೋದು ಬೇಡ. ಆ ದೇಹ ಉಷ್ಣ ಆದಾಗ ಎಲ್ಲಿ ಯಾವ ನರನಾಡಿಗಳಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅಥವಾ ನಿಮಗೆ ದೇಹ ತುಂಬ ಆಯಾಸ ಸುಸ್ತಾಗೋದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತೆ ನೀವು ರಾತ್ರಿ ಹೊತ್ತು ಅಂದರೆ ಸಂಜೆ 6 ಗಂಟೆ ಮೇಲೆ ಒಂಚೂರು ಒಣಕೊಬ್ಬರಿ, ಗಸಗಸೆ ಮತ್ತು 2 ಬಾದಾಮಿ ಇದನ್ನು ರಾತ್ರಿ ಹೊತ್ತು ತಗೊಳ್ಳೋದ್ರಿಂದ
ತೊಗೊಂಡು ಮಲಗೋದಕ್ಕೆ ಒಂದು 2 ಅವರ್ ಮುಂಚೆನೇ ತೊಗೊಂಡು ಚೆನ್ನಾಗಿ ಅಗದು ಅದರ ರಸ ತೊಗೊಂಡ್ಬಿಡ್ಬೇಕು. ಆಮೇಲೆ ಬೇಕಾದ್ರೆ ಒಂದು ಚೂರು ಉಗುರು ಬೆಚ್ಚಗಿರೋ ನೀರು ಕುಡಿಬೇಕು. ಈ ಥರ ಬೆಳಿಗ್ಗೆ ಮತ್ತು ಸಂಜೆ ಈ 2 ಕೆಲಸವನ್ನು ನೀವು ಮುಂದುವರಿಸಿದ್ರೆ ನಿಮಗೆ ಸುಸ್ತಾಗುವಂಥದ್ದು ದೂರ ಹೋಗುತ್ತೆ. ಇದು ವೈದ್ಯಕ್ಕೆ ಸಂಬಂಧಪಟ್ಟದ್ದು. ಇದಲ್ಲದಿರ ನಿಮ್ಮ ಸ್ವರತರಂಗ ಪ್ರಕಾರ ನಾನು ಹೇಳ್ತಿದ್ದೀನಿ, ಅಂತ ಭಯಪಡುವಂಥದ್ದು ಏನೂ ಇಲ್ಲ. ಅಕಸ್ಮಾತ್ ದಾಟಿದ್ದೀರಾ ಅಥವಾ ಯಾರಾದರೂ ಏನಾದ್ರು ತಂತ್ರ ಮಾಡಿದ್ರಾ ಅಥವಾ ಏನಾದ್ರು ಸಮಸ್ಯೆ ಆಗಿದೆಯಾ ಇದರ ಬಗ್ಗೆ ಆಲೋಚನೆ ಮಾಡಿದ್ರು ನಿಮ್ಮ ಸ್ವರತರಂಗ ಪ್ರಕಾರ ಆ ಭಯ ನಿಮಗಿಲ್ಲ. ಇಲ್ಲಿ ದೇಹ ಮತ್ತೆ ಹೊರಗಡೆ ಸುಸ್ತಿದೆ, ಬಿಸಿಲು ಜಾಸ್ತಿ ಇದೆ, ಬಿಸಿಲಿನ ಧಗೆ ಇದೆ, ಆಯಾಸ ಆಗುತ್ತೆ, ಕೆಲವರಿಗೆ ದೇಹದಲ್ಲಿ ನಿಶಕ್ತಿ ಆಗುತ್ತೆ. ಮತ್ತು ನೀರು ಜಾಸ್ತಿ ಕುಡಿಬೇಕು. ಇವಾಗ ನೀರು, ಮಜ್ಜಿಗೆ ಮತ್ತು ಹಣ್ಣು ಏನಾದರೂ ಸಹಿತ ವಾಟರ್ ಮೆಲನ್ ಇಂಥದ್ದನ್ನೇ ತಗೊಳ್ಳಿ, ಆಗ ಖಂಡಿತ ಗುಣ ಆಗುತ್ತೆ. ಹೆದರಬೇಡಿ, ಧೈರ್ಯವಾಗಿರಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮೀಜಿ, ನಾನು ಪಾಂಡುಪುರದಿಂದ ಭಾರತಿ ಅಂತ ಸ್ವಾಮೀಜಿ. ಹಾ, ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ತುಂಬಾ ವರ್ಷದಿಂದ ಕಾಯ್ತಾ ಇದೆ ಸ್ವಾಮೀಜಿ, ಲೈನ್ ಸಿಕ್ಕಿದೆ, ನನಗೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಸ್ವಾಮಿ. ಬಹಳ ಸಂತೋಷ ಅಮ್ಮ, ಒಳ್ಳೇದಾಗ್ಲಿ ತಾಯಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಿಮ್ಗೆ. ಹೇಳಮ್ಮ. 9 ವರ್ಷದಿಂದ ಸತತ ನಿಮ್ಗೆ ಫೋನ್ ಕರೆಗಾಗಿ ಕಾಯ್ತಾ ಇದೀನಿ ಗುರುಜಿ. ಆಗ್ಲಿ, ಇವತ್ತು ಸಿಕ್ಕಿದ್ದು ನಿಮ್ಮ ಅದೃಷ್ಟವೇ. ಹೇಳಮ್ಮ. ಪ್ರತಿ ದಿನ ನಿಮ್ಮನ್ನ ನೋಡ್ದೆ ನಾನು ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ದೆ ಹೊರಗಡೆ ಹೋಗಲ್ಲ ಗುರುಜಿ. ಒಳ್ಳೇದಾಗ್ಲಿಮ್ಮ. ರಾಶಿಫಲ ಎಲ್ಲ ನೋಡ್ತೀನಿ, ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಹೋಗ್ತೀನಿ ಗುರುಜಿ ಡೈಲಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ನಮ್ ಟಿವಿನೇ ನಿಮ್ಮನ್ನ ನೋಡಿ ನಿಮ್ ದರ್ಶನ ಮಾಡಿ ಸಂತೋಷ ಪಡ್ತಾ ಇದ್ದೀನಿ. ಹೇಳಮ್ಮ. ತುಂಬಾ ದಿವಸಕ್ಕೆ ನನ್ನ ಕರೆ ಸಿಕ್ಕಿದೆ ಗುರುಜಿ, ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ಲಿ ಗುರುಜಿ. ನನಗೆ ಆರೋಗ್ಯ ಸಮಸ್ಯೆ ತುಂಬಾ ಇದೆ. ಒಂದಾದ್ರೆ ಒಂದು ಹೊಟ್ಟೆ ನೋವು, ತುಂಬಾ 14 ವರ್ಷದಿಂದ ಹೊಟ್ಟೆ ನೋವು ಅಂತಾರೆ ಗುರುಜಿ. ಯಾಕೆ ನಿಮ್ಮ ಆಹಾರದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತಾ ಇದೆ, ಆಹಾರ ಪದ್ಧತಿನ? ಮತ್ತೆ ಇನ್ನೊಂದು ಏನಾಗುತ್ತೆ ಗೊತ್ತಮ್ಮ, ಡಾಕ್ಟರ್ ಖಾರ ತಿಂಬೇಡಿ ಅಂತಾರೆ, ಖಾರ ಜಿದ್ದು ಏನು ತಿನ್ನಲ್ಲ, ತಿನ್ನೋ ಆಹಾರನೇ ಸತ್ಯ ತಿಂತಾ ಇದೀನಿ. ಹೊಟ್ಟೆ ನೋವು ಅಳ್ಸರು 14 ವರ್ಷದಲ್ಲಿ ಅಳ್ಸರ್ ಇದೆ ಅಂತ ಹೇಳಿದ್ರು ಗುರುಜಿ. ಅವಾಗಿಂದ ಹೊಟ್ಟೆ ನೋವು ಬಾಧನೆ ನಡೆಸ್ತಾ ಇದ್ದೀನಿ. ಒಂದಾದ್ರೆ ಒಂದ್ ಸಮಸ್ಯೆ, ಮತ್ತೆ ತಲೆನೋವು ಬಂದ್ರೆ ಗುರುಜಿ, ತಲೆನೋವು ಬಿಡಲ್ಲ, ಪ್ರಾಣ ತಗೋಬೇಕು ಆ ಮಟ್ಟಕ್ಕೆ ಹೋಗ್ತಾ ಇದೀನಿ ಗುರುಜಿ. ನಿನ್ನೆಯಿಂದ ಮದ್ದಾಡ್ತಾ ಇದ್ದೀನಿ, ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ. ತೀರಾ ಆ ಮಟ್ಟಕ್ಕೆ ನೀನು ಹೊಟ್ಟೆಗೆ ಕಾರನೇ ತಿಂದಿರ, ಹುಳಿ ಉಪ್ಪು ಕಾರನೇ ಬೀಳ್ದಿದೆ, ದೇಹ ಶಕ್ತಿ ಎಲ್ಲಿಂದ ಬರಬೇಕು? ಆಗ ದೇಹ ನಿಶಕ್ತಿ ಆಗುತ್ತೆ, ಆಗ ಸಣ್ಣ ಸಣ್ಣ ಸಮಸ್ಯೆನೂ ದೊಡ್ಡ ದೊಡ್ಡ ಸಮಸ್ಯೆಗಳಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಮ್ಮ, ಒಂಚೂರು ಧ್ಯಾನ ಯೋಗದಲ್ಲಿದ್ದು ಆಹಾರವನ್ನು ಸರಿಯಾದ ಕ್ರಮದಲ್ಲಿ ತಗೊಂಡು, ಹಸಿಮೆಣಸು ತಿನ್ನಕ್ಕೆ ಹೋಗಬೇಡ, ಹಸಿಮೆಣಸು ಬೇಡ, ಅದಕ್ಕೆ ಒಣಮೆಣಸಾಗಲಿ ಅಥವಾ ಜೀರಿಗೆ ಮೆಣಸಾಗಲಿ ಇಂಥದ್ದನ್ನು ಸೇರಿಸ್ಕೋಬೇಕು. ಅಂದರೆ ದೇಹ ಎಲ್ಲವೂ ಸಹಿತ ಹುಳಿ ಉಪ್ಪು ಖಾರ ಎಲ್ಲವೂ ಸೇರಿದ್ರೇ ದೇಹಕ್ಕೆ ಶಕ್ತಿ ಬರೋದು. ಇಲ್ಲ ಅಂದರೆ ಒಂಥರ ದಿನ ನೀನು ಭಾಳ ಸುಸ್ತಾಗಿ ಹೋಗ್ತಾ ಇರ್ತೀಯ. ಆಮೇಲೆ ಡಾಕ್ಟ್ರ್ ಹೇಳ್ತಾರೆ ನಿಜ, ಡಾಕ್ಟ್ರ್ ಹೇಳಿದ್ದನ್ನೇ ಪರ್ಮನೆಂಟಾಗಿ ನಾವು ಹಣೆ ಮೇಲೆ ಸೀಲ್ ಹಾಕ್ಕೋಬಾರ್ದು. ಡಾಕ್ಟ್ರ್ ಹೇಳಿದಾಗ 2 ದಿವಸ 3 ದಿವಸ ನಮ್ಮ ಆರೋಗ್ಯ ಸ್ವಲ್ಪ ಚೇತರಿಸ್ಕೊಳ್ತು ಅಂದಾಗ ಅದಕ್ಕೆ ಚಿಕ್ಕದಾಗಿ ಒಂದು ಸಾಸಿವೆ ಕಾಳಷ್ಟೇ ಉಪ್ಪು ಖಾರ ಸೇರಿಸ್ಕೊಳ್ತಾ ಹೋಗಬೇಕು. ಯಾಕೆಂದರೆ ಇನ್ನೊಂದು, ಯಾವಾಗೂ ನಮ್ಮ ಸಮಸ್ಯೆಯನ್ನು ನಾವು ಸಮಸ್ಯೆಯಾಗಿ ತೊಗೊಳ್ಬಾರ್ದು. ಆ ಕ್ಷಣಕ್ಕೆ ಅದು ಬಂದ ತಕ್ಷಣ ಅದಕ್ಕೆ ಬೇರೆ ಕೆಲಸದ ಮೇಲೆ ಗಮನ ಹೊಟ್ಟೋಗ್ಬೇಕು, ಬೇರೇನೋ ಮಾಡ್ತಾ ಹೋಗ್ಬೇಕು, ಅದು ಬೇರೇನೋ ನೋಡಬೇಕು, ಏನೋ ಒಂದು ಹೊಸ ಪ್ರಪಂಚಕ್ಕೆ ನಾವು ಕಾಲಿಡಬೇಕು, ನಮ್ಮ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು. ಯಾವಾಗೂ ವೈದ್ಯದಿಂದಲೇ ನಾವು ಗುಣ ಆಗ್ತೀವಿ ಅಂತಲ್ಲ, ಯಾವಾಗೂ ಡಾಕ್ಟ್ರೇ ನಮಗೆ ದೇವರಾಗ್ತಾರೆ ಅಂತಲ್ಲ, ಅಥವಾ ನಾವೇನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನೇ ನಾವು ಮಾಡ್ಕೊಳ್ತೀವಿ ಅಂತಲ್ಲ. ಬದಲಾವಣೆ ಆಗ್ತಾ ಇರಬೇಕು. ಬದಲಾವಣೆ ಅಂತಕ್ಕಂಥದ್ದು ಜಗತ್ತಿನ ನಿಯಮ. ಅದು ನಮಗೆ ಇದರಿಂದ ಗುಣ ಆಗಿಲ್ಲ, ಮತ್ತೊಂದು ಗುಣ ಆಗಿಲ್ಲ, ಇನ್ನೊಂದು. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ. ಆ ಧೈರ್ಯದಿಂದಲೇ ಎಲ್ಲ ಸಾಧನೆ ಆಗ್ತಕ್ಕಂಥದ್ದು. ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಎಲ್ಲ ಸಾಧನೆಗಳಿಗೂ ಮುಖ್ಯ ಧೈರ್ಯನೇ. ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿ ಬದುಕಿರ್ತೀನಿ, ಈ ಮಟ್ಟದ ಚಿಂತನೆ ನೀನು ಮಾಡ್ತಾ ಹೋಗು. ಅದರಲ್ಲೂ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆಗಳು, ಇಲ್ಲಿವರೆಗೂ ನೀನು ಅನುಭವಿಸಿರುವ ಕಷ್ಟಗಳು, ಇದೆಲ್ಲವೂ ಸಹಿತ ನಾಳೆ ಬರುವ ಏಪ್ರಿಲ್ 16ನೇ ತಾರೀಕುವರೆಗೂ ಮಾತ್ರ. ಏಪ್ರಿಲ್ 16ನೇ ತಾರೀಕು ದಾಟ್ತಾ ಇದ್ದಾಗೆ ನಿನ್ನ ಸ್ವರತರಂಗ ಪ್ರಕಾರ ಸಾಕಷ್ಟು ಅಭಿವೃದ್ಧಿ ಕಾಣ್ತೀಯ, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀಯಮ್ಮ. ಆದರೆ ಏಪ್ರಿಲ್ವರೆಗೂ ನಿನ್ನ ಗ್ರಹಸ್ಥಿತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಈಗ ಇಲ್ಲೇನು ಸಮಸ್ಯೆ ನೋಡಿದ್ಯಾ, ನಾಳೆ ಯುಗಾದಿ ಆದ 12 ದಿವಸ ದಾಟಿದ್ರೆ, ಯುಗಾದಿ ಹಬ್ಬದ 12 ದಿವಸ ಆದಮೇಲೆ ಮತ್ತಷ್ಟು ರೌದ್ರ ಜಾಸ್ತಿ ಆಗುತ್ತೆ. ಆಗ ನೀನು ಭಯಪಡಬೇಕಾದಿಲ್ಲ. ನಾನು ಅದಕ್ಕೆ ಮುಂಚಿತವಾಗಿ ಹೇಳ್ತಾ ಇದ್ದೇನೆ. ಇನ್ನು ಯುಗಾದಿ ಹಬ್ಬ ಆದ 12 ದಿವಸಕ್ಕೆ ಬರುವ ಸಮಸ್ಯೆಗೂ ಸಹಿತ ನೀನು ತಾಳ್ಮೆಯಿಂದಲೇ ಉತ್ತರಿಸ್ಕೋಬೇಕು, ತಾಳ್ಮೆಯಿಂದಲೇ ಆಲೋಚನೆ ಮಾಡಬೇಕು. ಅದಕ್ಕೆ ವೈದ್ಯರ ತನಕ ಬೇಡ, ಸಣ್ಣ ಪುಟ್ಟ ಪರಿಹಾರಗಳನ್ನು ನೀನು ಮನೆಯಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಮಜ್ಜಿಗೆ, ಜೀರಿಗೆ ಮತ್ತು ರಾತ್ರಿ ಹೊತ್ತು ಒಂಚೂರು ಓಂಕಾಳು, ಮತ್ತು ಮೇಯ್ನು ನಾವು ತಿಂದಂಥ ಅನ್ನ, ಆಹಾರ, ಮಲಮೂತ್ರ ವಿಸರ್ಜನೆಗಳು ಸಮಂಜಸವಾಗಿ ಆಗಬೇಕು. ಸರಿಯಾಗಿ ಹೊಟ್ಟೆ ಕಟ್ಟೋದು, ಹೊಟ್ಟೆಗೆ ಬಾಧೆ ಆಗುವಂಥದ್ದು, ಹೊಟ್ಟೆ ಅಕಸ್ಮಾತ್ ಬಿಗಿಯುವಂಥದ್ದು, ಇಂತಹ ಪರಿಸ್ಥಿತಿ ಇದ್ದಾಗ
ರಾತ್ರಿ ಹೊತ್ತು ಒಂಚೂರು ಉಗುರು ಬೆಚ್ಚಗಿರೋ ನೀರಿಗೆ ಓಂಕಾಳು ಹಾಕ್ಕೊಂಡು ಆಹಾರದಲ್ಲಿ ತಗೋಬೇಕು. ಆಗ ಆರೋಗ್ಯ ಆದಷ್ಟೇ ಸರಿ ಹೋಗ್ಬಿಡುತ್ತೆ. ಎಲ್ಲಕ್ಕೂ ನಾವು ಡಾಕ್ಟ್ರನ್ನೇ ಭೇಟಿ ಮಾಡ್ತಿದ್ರೆ ಹೋದಾಗೆಲ್ಲ ಅವ್ರು ನಮ್ಮ ನೋಡಿದಾಗೆಲ್ಲ 4 ಮಾತ್ರೆ ಕೊಡ್ತಾ ಇರ್ತಾರೆ. ನೀನು ಹೆಚ್ಚು ಮಾತ್ರೆಗಳು ತೊಗೊಂಡು ನಾಳೆ ಕಿಡ್ನಿ ಪ್ರಾಬ್ಲಮ್ ಬಂದರೆ ಜೀವನದಾದ್ಯಂತ ಇನ್ನಷ್ಟು ನೋವು ಅನುಭವಿಸ್ಬೇಕಾಗತ್ತೆ. ಯಾಕೆಂದರೆ ನಾವು ಡಾಕ್ಟ್ರ್ ಮುಂದೆ ಹೋಗಿ ನಿಂತು ನಮ್ಮ ಕಷ್ಟ ಹೇಳಿದಾಗ ಅವ್ರು ಏನೂ ಮಾತ್ರೆ ಕೊಡಲಿಲ್ಲ ಅಂದರೆ ಡಾಕ್ಟ್ರೇ ಸರಿ ಇಲ್ಲ ಅಂತ ನಾವೇ ಬೈತೀವಿ. ಅದರಿಂದ ಪಾಪ ಡಾಕ್ಟ್ರ್ ಏನು ಮಾಡ್ತಾರೆ, ನಮಗೋಸ್ಕರ 4 ಮಾತ್ರೆ ಕೊಡ್ತಾರೆ. ಆ 4 ಮಾತ್ರೆ ಬಂದು ಇಲ್ಲಿ ಕಿಡ್ನಿ ಹಾಳಾಗುತ್ತೆ. ಕಿಡ್ನಿ ಹಾಳಾದರೆ ಪುನಃ ನಾವು ಡಾಕ್ಟ್ರ್ ಹತ್ರ ಹೋದ್ರೆ ಏನೂ ಕೆಲಸ ಆಗಲ್ಲ. ಅದಕ್ಕೋಸ್ಕರ ವೈದ್ಯರ ಸಲಹೆ ಬೇಕು, ಯಾವಾಗೂ ಅಪರೂಪಕ್ಕೆ, ಯಾವಾಗೂ ಅಲ್ಲ. ಅದಕ್ಕೆ ಆಹಾರವೇ ನಮಗೆ ಆರೋಗ್ಯ ಇರಬೇಕು. ಆಹಾರ ತಿನ್ನೋ ಪದಾರ್ಥಗಳಿಂದಲೇ ನಮ್ಮ ಆರೋಗ್ಯ ಸರಿಪಡಿಸ್ಕೋಬೇಕು. ಆಹಾರವೇ ಔಷಧಿ ಆದರೆ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕಾಗತ್ತೆ. ನೀನು ಧೈರ್ಯವಾಗಿರಮ್ಮ, ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಜರವರು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಅದರ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ಲಕ್ಕಿ ಡಿಪಿನ ಆಫರ್ ಇನ್ನು ಬಾಡಿ ಕೇವಲ 5 ದಿನಗಳ ಮಾತ್ರ ಬಾಕಿ ಇರ್ತಕ್ಕಂಥದ್ದಿದೆ. ಈ ಒಂದು ಲಕ್ಕಿ ಡಿಪಿನ ಆಫರ್ ಸಂಪೂರ್ಣವಾಗಿ ಅಂತ್ಯವಾಗೋದಕ್ಕೆ ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟಿನ ನಿಜವಾದ ಒಂದು ದರ ಏನಿತ್ತು ಮೊದಲು ಪ್ರಾರಂಭದ ಹಂತದಲ್ಲಿ 4999 ಎಂಬತಕ್ಕಂಥದ್ದು, ಅದನ್ನು ಈ ಒಂದು ಆಫರ್ನ ನಿಮಿತ್ತವಾಗಿ ಗುರುಜಿಯವರು ಅದನ್ನು ಬಹಳ ವಿಶೇಷವಾಗಿ ಒಂದಿಷ್ಟು ದರದ ಇಳಿಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದಿತ್ತು. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆಫರ್ ತಲುಪಲಿ, ಇದರಿಂದ ಒಂದು ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಕೂಡ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಲಿ ಅಂತ ಹೇಳಿ. ಹಾಗಾಗಿ ಈ ಒಂದು ಆಫರ್ ಆದಷ್ಟು ಬೇಗ ಕ್ಲೋಸ್ ಆಗ್ತಾ ಇರತಕ್ಕಂಥದ್ದಿದೆ. ಇನ್ನು ಕೇವಲ 5 ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದಿದೆ. ಅದಾದಮೇಲೆ ಮತ್ತೆ ಯಥಾಸ್ಥಿತಿ ಅದರ ದರಕ್ಕೆ ಬರ್ತಾ ಇರತಕ್ಕಂಥದ್ದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬೇಕಾಗಿದೆ, ಇನ್ನು ತೆಗೆದುಕೊಂಡಿಲ್ಲ, ದಯವಿಟ್ಟು ತಾವೆಲ್ಲರೂ ಕೂಡ ಖಂಡಿತ ಈ ಕೂಡಲೇ ಅದ್ರ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಧರಿಸ್ತಕ್ಕಂಥದ್ದು ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆ ತಮ್ಮ ಒಂದು ಟಿ ವಿ ಸ್ಕ್ರೀನಿನ ಪರದೆಯ ಮೇಲೆ ಪ್ರತಿನಿತ್ಯವೂ ಕೂಡ ನಾವು ತೋರಿಸ್ತಾನೆ ಇರ್ತೀವಿ. ಆ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಗ್ಗೆ ಹೆಚ್ಚಿನಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳಿ. ಅದಾದಮೇಲೆ ಖಂಡಿತ ಅದನ್ನು ಖರೀದಿಸಿ ಅದನ್ನು ತಪ್ಪದೇ ಧರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ. ಜೊತೆಗೆ ಆ ಲಕ್ಕಿ ಡಿಪ್ಪಿನ ಆಫರ್ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದೇ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸೋದ್ರಿಂದ ಗುರುಜಿಯವರು ತಿಳಿಸ್ತಾ ಇದ್ರು, ಬರೀ ತಮ್ಮ ಒಂದು ಮನಸ್ಸಿನ ಒಂದು ಧೈರ್ಯ, ಸ್ಥೈರ್ಯ, ಜೊತೆಗೆ ತಮ್ಮ ಕೆಲಸ ಕಾರ್ಯ ಇದೆಲ್ಲದರ ಜೊತೆಗೆ ಇದೂ ಒಂದು ಸದಾವಕಾಶ ತಮಗೊಂದು ಬಹಳ ವಿಶೇಷವಾಗಿ ಸಿಗ್ತಾ ಇರತಕ್ಕಂಥದ್ದಿದೆ. ಅದು ಉಚಿತ ರೀತಿಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಬಹುಮಾನಗಳೊಂದಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಆಗಿರ್ಬೋದು, ಭಾರತದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ದರ್ಶನ ಆಗಿರ್ಬೋದು, ದುಬೈನಲ್ಲಿರ್ತಕ್ಕಂಥ ಸ್ವಾಮಿನಾರಾಯಣ ಅಲ್ಲಿ ಭಗವಂತನ ಒಂದು ದರ್ಶನ ಆಗಿರ್ಬೋದು, ಇದೆಲ್ಲವೂ ಕೂಡ ಬಹಳ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕೂಡಲೇ ಕರೆಯನ್ನು ಮಾಡಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟನ್ನು ಧರಿಸಿ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ, ಯುಗಾದಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಗುರುಗಳೇ ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಯಾಕೆಂದರೆ ಡಿವೈನ್ ಸ್ಟಾರ್ ಪೆಂಡೆಂಟನ್ನು ಇನ್ನು ಅಗೋಯಿಗೆ ಹೋದ್ರೆ ಅದರ ಲಕ್ಕಿ ಡಿಪ್ ಮುಗಿದ ತಕ್ಷಣ ಹೌದು ಅದರ ಪುನಃ ಅದರ ಮೊದಲಿನ ಮೊತ್ತ ಇತ್ತಲ್ಲ, ಹೌದು 4999. ಹೌದು. ಆ 4999ಕ್ಕೆ ಅದು ಬಂದು ನಿಂತ್ಕೊಂಡಾಗ ಅದರ ಮೌಲ್ಯ ಜಾಸ್ತಿ ಅನಿಸುತ್ತೆ. ಅಂದರೆ ತಗೊಳ್ಳೋರಿಗೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಅದಕ್ಕೋಸ್ಕರ ಆ ಸಿಗುವಂಥ ಆಫರ್ ನಾಳೆ ಅದಕ್ಕೆ ಇನ್ನಷ್ಟು 10 ರೂಪಾಯಿ ಜಾಸ್ತಿ ಕೊಟ್ಟು ತೊಗೊಳ್ಳೋದಕ್ಕಿಂತ ಈಗಲೇ ತೊಗೊಳೋದ್ರಿಂದ ಒಂದಿಷ್ಟು ಉಪಯೋಗ ಪಡಲಿ, ಅದರಲ್ಲೂ ಅದೃಷ್ಟನೂ ಒಂದು ಪರೀಕ್ಷೆ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ಇನ್ನೆಷ್ಟು 4 ದಿವಸ ಇದೆಯಾ? 5 ದಿನಗಳು. ಇನ್ನು 5 ದಿವಸ 31ನೇ ತಾರೀಕಿಗೆ ಕ್ಲೋಸ್ ಆಗೋದು. ಓಹೋ, 31ಕ್ಕೆ ಎಲ್ಲಿ ಇದರ ಬಗ್ಗೆ ಒಂದು ಇದನ್ನು ನಡೆಸ್ತಾರೋ ಅಥವಾ ನಮ್ಮ ಮುಂದೆನೇ ನಡೆಯಿತು? ಫೆಬ್ರವರಿ 15ನೇ ತಾರೀಕೆ ಕ್ಲೋಸ್ ಆಗಬೇಕಾಗಿತ್ತು. ಅದು ನಿಮ್ಮ ಅಪ್ಪಣೆಯ ಮೇರೆಗೆ ಅವರು 31ನೇ ತಾರೀಕು ತಳ್ಳಿದರು. ಪಾಪ ಅಷ್ಟು ದೂರ ಸಹ ಅದನ್ನು ಅಲ್ಲಿ ಯಾಕೆಂದರೆ 4999 ಇದ್ದದ್ದನ್ನು ನಾವು ಕಡಿಮೆ ಮಾಡಿ ಅಂದ ತಕ್ಷಣ ಪಾಪ ಅವರು ಒಂದು ಮಾತು ಬೆಲೆ ಕೊಟ್ಟು ಮಾಡಿದ್ದಾರಲ್ಲ, ಇರಲಿ, ಅದು ಅನುಕೂಲ ಆಗಲಿ, 4 ಜನಕ್ಕೆ ಅನುಕೂಲ ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಯಾರು ಈ ತರಹ ಯಾವುದೇ ಒಂದು ವಿಚಾರಗಳನ್ನು ಎತ್ಕೊಂಡು ಬಂದರೂ ಅದು ಸರಿ ಇದೆ, ಅದು ತೂಕವಾಗಿದೆ, ಅದು ಪರವಾಗಿಲ್ಲ ಅನ್ಸಿದ್ರೆ ಮಾತ್ರ ನಾವು ಅದ್ರ ಬಗ್ಗೆ 4 ಮಾತಾಡಬೇಕು. ಯಾಕೆಂದರೆ ಆನಂದ್ ಗುರುಜಿಯನ್ನು ನೋಡಿ ಮುಂದೆ ಕೈ ಹಾಕುವಂಥವ್ರು ಸಾಕಷ್ಟು ಜನ ಇರ್ತಾರೆ, ಅವ್ರ ಮನಸ್ಸಿಗೆ ನೋವು ಆಗಬಾರ್ದು. ಅದಕ್ಕೋಸ್ಕರ ಅದರಿಂದ ಒಳಿತನ ಕಂಡಿರ್ತಕ್ಕಂಥವ್ರು ಸಾಕಷ್ಟು ಜನಗಳ ಒಂದಷ್ಟು ಸುದ್ದಿನ ಕೇಳಿ ನಮಗೂ ಒಂದು ಆನಂದನೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿ ಫಲದ ಕಡೆ ಗಮನ ಹರಿಸೋದು. ತುಲಾ ರಾಶಿಯಿಂದ ರಾಶಿ ಫಲ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ.
ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಇವತ್ತಿನ ದಿವಸ ಸ್ವಲ್ಪ ನಿಧಾನ ಆದ್ರೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಕೆಲಸ ನಿಧಾನ ಅಂತ ಕೈಕಟ್ಟಿ ಕೂರೋದು ಬೇಡ. ನಿಮ್ಮ ಕೆಲಸದ ಕಡೆಗೆ ಜವಾಬ್ದಾರಿ ಕೊಡಿ. ಮತ್ತಷ್ಟು ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಕಾಣುತ್ತೆ. ಯಾರು ನಿಮ್ಮ ನಿಂದಕರಿದ್ರೋ, ಯಾರು ನಿಮ್ಮನ್ನು ನಿಂದನೆ ಮಾಡ್ತಿದ್ರೋ, ಯಾರಿಂದ ನಿಮಗೆ ಜಗಳ, ಕದನ, ವೈರತ್ವ, ಶತ್ರುತ್ವ ಉಂಟಾಗ್ತಿತ್ತೋ ಅಂತಹವರು ನಿಮ್ಮ ಸ್ನೇಹವನ್ನು ಅಪೇಕ್ಷೆ ಪಟ್ಟು ನಿಮ್ಮೊಂದಿಗೆ ಸ್ನೇಹ ಬೆಳೆಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ಇವತ್ತು ನಿಮ್ಮ ಮನೆ ಬಾಗಿಲಿಗೋ, ನಿಮ್ಮ ಆಫೀಸ್ ಬಾಗಿಲಿಗೋ, ನಿಮ್ಮ ಬಳಿಗೋ ಬರುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಹಾಗಾಗಿ ಶತ್ರುಗಳು ಮಿತ್ರರಾಗುವಂತಹ ಕಾಲ ಇವತ್ತು ಎದುರಾಗುವುದರಿಂದ ಇವತ್ತು ನೀವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಪ್ರಾರ್ಥನೆ, ಹನುಮನ ಪ್ರಾರ್ಥನೆ. ಹಾಗಾಗಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಅದರ ಜೊತೆಗೆ ಹನುಮತೇ ನಮಃ, ಓಂ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿನೇ ನಮೋ ನಮಃ. ಹನುಮನ ಪ್ರಾರ್ಥನೆ ಮಾಡಿ, ಗಣಪನ ಆರಾಧನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ. ಹೆಚ್ಚಿನ ಫಲಗಳನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ಸ್ವಲ್ಪ ಮಟ್ಟಿಗೆ ಆಲೋಚನೆ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ. ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಆದರೆ ನಿಮ್ಮ ವ್ಯವಹಾರಗಳ ಕಡೆ ಬಹಳ ಜಾಗೃತರಾಗಿರಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗ್ತಾ ಇರುತ್ತೆ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಿದ್ದರೂ ಏನೋ ಒಂದು ತರಹ ಮನಸ್ಸಿಗೆ ಬಾಧನೆ. ಆದರೂ ಇವತ್ತಿನ ದಿವಸ ನಿಮ್ಮ ಚಿಂತನೆಗಳನ್ನು, ನಿಮ್ಮ ಸರಿಯಾದ ಆಲೋಚನೆಯನ್ನು ಮಾಡಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ಇವತ್ತು ವ್ಯಾಪಾರ ವ್ಯವಹಾರ, ವೃತ್ತಿ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ, ಹಾಗೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವನ್ನು ದೂರ ಮಾಡಿಕೊಂಡು ಒಂದು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗೆ ಇವತ್ತಿನ ದಿವಸ ದೂರ ಪ್ರಯಾಣ ಮಾಡೋರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಾಗೆ ವ್ಯವಹಾರಗಳು ಮಾಡತಕ್ಕಂಥವರು ಆಲೋಚನೆ ಮಾಡಬೇಕು. ಯಾವುದೇ ಒಂದು ರೀತಿಯಲ್ಲಿರ್ತಕ್ಕಂಥವರಾದರೂ ನಿಮ್ಮ ಒಳಮನಸ್ಸು ಏನು ಹೇಳುತ್ತೋ ಅದನ್ನು ಪಾಲನೆ ಮಾಡಿ. ಹಾಗೆ ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಂಡು ಕೆಲಸಗಳಲ್ಲಿ ಲಾಭ ತಂದುಕೊಳ್ಳೋದಕ್ಕೋಸ್ಕರ ಒಂದು ಚಿಟಿಗೆಯಷ್ಟು ಅವರೇ ಬೇಳೆ, ಒಂದು ಚಿಟಿಗೆಯಷ್ಟು ಉದ್ದಿನ ಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ, ಅವರೇ, ಉದ್ದು, ಈ ಮೂರು ಧಾನ್ಯವನ್ನು, ಅವರೇ ಬೇಳೆ ಅಂದರೆ ಶುಕ್ರ, ಉದ್ದು ಅಂದರೆ ರಾಹು, ಅಕ್ಕಿ ಅಂದರೆ ಚಂದ್ರ, ಈ ಮೂರು ಗ್ರಹಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಮಾತ್ರ ವೃಶ್ಚಿಕ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಭೂಮಿ ತೂಕದ ಮನುಷ್ಯ ಅಂತಾರಲ್ಲ, ಹಾಗೆ ಭೂಮಿಗೆ ತಲೆಬಗ್ಸಿ ನಿಂತಾಗ ಮಾತ್ರನೇ ಅದರಲ್ಲಿ ಲಾಭ ಸಿಗ್ತಕ್ಕಂಥದ್ದಾಗತ್ತೆ. ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಿ, ಖಂಡಿತ ಒಳಿತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಮಾಡಬೇಕಾದರೂ ಶಾಸ್ತ್ರಬದ್ಧವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು. ಆಗಲೇ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ಬೋದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಳ್ಳೆಯ ಯೋಗ ಫಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನೀವೇನು ಚಿಂತನೆ ಮಾಡಿದ್ರೂ ಅದರಿಂದ ಒಳ್ಳೆಯ ಲಾಭ ಇದೆ. ಆದರೆ ಮನಸ್ಸು ಭಾಳಷ್ಟು ಒಂಥರ ಹೊಡೆದಂಗಾಗಿದೆ. ಯಾವುದ್ರ ಸಹಿತ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅದರ ಅರಿವಿಲ್ಲದಂಥ ರೀತಿಯಲ್ಲಿದೆ. ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ವ್ಯಾಪಾರ ವ್ಯವಹಾರದ ಕಡೆಯೂ ಅಷ್ಟೇ ಗಮನ ಕೊಡಬೇಕು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ ಸರಿಸುಮಾರು 3 ಗಂಟೆಯಿಂದ 6:20 ತನಕ, 3ರಿಂದ 6:20 ಮಧ್ಯದಲ್ಲಿ ಬಂದೊದಗುವಂತಹ ಯಾವುದೇ ಒಂದು ಸಮಸ್ಯೆಗಾದರೂ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ಇವತ್ತಿನ ದಿವಸ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಹಾಗೆ ಬುಧವಾರ ವಿಷ್ಣು ದೇವರನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ 9 ವರ್ಷದ ಒಳಗಿರ್ತಕ್ಕಂತಹ ಒಟುಗಳಿಗೆ, ಅಂದರೆ 9 ವರ್ಷದ ಒಳಗಿರುವಂತಹ ಹುಡುಗರಿಗೆ, ಗಂಡ್ಮಕ್ಕಳಿಗೆ ಏನಾದರೂ ಒಂಚೂರು ತಿನ್ನಲಿಕ್ಕೆ ಒಂದು ಪದಾರ್ಥವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ, ನಮಸ್ತೆ ಸ್ವಾಮಿರೇ. ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿರೇ, ನಿಮ್ ಇಬ್ಬರು ಕೋಟಿ ನಮಸ್ತೆ ಸ್ವಾಮಿರೇ. ನಾನು ತುಮಕೂರಿನಿಂದ ಮಾತಾಡ್ತಿದ್ದೀನಿ, ಶಾಂತಮರು ಅಂತ ಹೇಳ್ಬಿಟ್ಟು ನನ್ನ ಹೆಸರು ಸ್ವಾಮಿರೇ. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ಸ್ವಾಮಿರೇ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಸ್ವಾಮಿರೇ. ನನ್ನ ಮಗ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟವನೆ. ನನ್ನನ್ನು ಯಾರು ನೋಡ್ಕೊಂಡಿರಲ್ಲ. ನಂಗೆ 72 ವರ್ಷ ಸ್ವಾಮಿರೇ. ಇಲ್ಲೆಲ್ಲ ಸ್ವಲ್ಪ ನಂದು ಒಂದು 20 ಅಡಿ ಜಾಗ ಬರ್ಬೇಕು ಸ್ವಾಮಿಯರೇ. ಕೋರ್ಟಿನ ಕೇಸ್ ಹಾಕಿದೀನಿ. 13 ವರ್ಷದಿಂದಲೂ ನಡೀತಾ ಇದೆ ಸ್ವಾಮಿಯರೇ.
ಅದೇನೋ ಇತ್ಯರ್ಥನೆ ಆಗ್ತಿಲ್ಲ ಸ್ವಾಮಿಯರೇ. ನನಗೆಲ್ಲ ಬಿಟ್ಟು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನನ್ಗೆ ಯಾರು ಗತಿ ಇಲ್ಲ ಸ್ವಾಮಿಯರೇ. ನನ್ನ ಆರೋಗ್ಯ ಎಲ್ಲ ಕೆಟ್ಟು ಹೋಗ್ಬಿಟ್ಟೈತೆ. ಅಮ್ಮ ತುಂಬಾ ಕಷ್ಟಪಟ್ಟಿದ್ದೀನಿ ಸ್ವಾಮಿಯರೇ. ನನ್ ಜಮೀನ್ ನನಗೆ ಕೊಡಿಸ್ಕೊಡಿ ಸ್ವಾಮಿಯರೇ. ನಂಗೆ ಇರಕ್ ಕೂಡ ಜಾಗ ಇಲ್ಲ ಸ್ವಾಮಿಯರೇ. 20 ಅಡಿ ಪಕ್ಕದವರು ಒತ್ತಿಸ್ಕೊಂಡ್ಬಿಟ್ಟು ನನ್ ತುಂಬಾ ಹಿಂಸೆ ತೊಂದರೆ ಕೊಡ್ತಾ ಇದ್ದಾರೆ ಸ್ವಾಮಿಯರೇ. ದಯಮಾಡಿ ಅಮ್ಮ ತಾವು ಖಂಡಿತ ನೊಂದ್ಕೊಳ್ಬೇಡಿ. ನಾನೊಂದು ಮಾತು ಹೇಳ, ಹಗಲ ಅಂತಂದ್ಮೇಲೆ ರಾತ್ರಿ ಆಗ್ಲೇಬೇಕು, ಇಲ್ಲಿ ಬೆಳಕು ಆಗಬೇಕು, ರಾತ್ರಿನೂ ಆಗಬೇಕು. ಇದೆರಡೂ ಕೂಡ ಇದೊಂದು ನಿಯಮ ಅಮ್ಮ. ನಿಮ್ಗೆ ಈ ಕಷ್ಟದ ಸಮಸ್ಯೆ ಎಲ್ಲ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಗುರುಗಳು ಖಂಡಿತ ಪರಿಹಾರ ಕೊಡ್ತಾರೆ. ಯಾಕೆ ತಲೆ ಕೆಡಿಸ್ಕೊತೀರಿ? ನೊಂದ್ಕೊಳ್ಬೇಡಿ ತಾಯಿ, ನಿಮಗೋಸ್ಕರ ನಾವಿದ್ದೇವಲ್ವಾ, ಯಾಕೆ ಯೋಚನೆ ಮಾಡ್ತೀರಾ? ನೀವೇನು ತಲೆ ಕೆಡಿಸ್ಕೊಬೇಡಿ. ಅವಕಾಶ ಮಾಡ್ಕೊಡ್ತಾ ಇಲ್ಲ ಸ್ವಾಮಿಯರೇ. ನಂಗೆ ದಯಮಾಡಿ ನನ್ನ ಜಾಗ ನನಗೆ ಬರದ್ ಮಾಡ್ಕೊಡಿ. ಖಂಡಿತ ಆಗತ್ತಮ್ಮ. ಭಾಗ್ಯ ಕೊಡಿ. ನನ್ನ ಮಗ ನಂಗೆ ಬರದ್ ಮಾಡ್ಕೊಡಿ ಸ್ವಾಮಿಯರೇ. ಖಂಡಿತ ನಿಮ್ ಮಗ ಬರ್ತಾನೆ, ಟೆನ್ಷನ್ ಮಾಡ್ಕೋಬೇಡಿ. ಇದಕ್ಕೊಂದು ಪರಿಹಾರದ ಮಾರ್ಗ ಇದ್ದೇ ಇರುತ್ತೆ. ತಂದೆಯವರು ಅದನ್ನ ತಿಳಿಸ್ಕೊಡ್ತಾರೆ. ನೀವು ನೊಂದ್ಕೊಳ್ಬೇಡಿ ತಾಯಿ. ಹಲೋ ಸ್ವಾಮಿಯರೇ. ಹಲೋ ಸರ್ ನಮಸ್ತೆ ಸರ್. ಸ್ವಾಮಿಯರೇ ನಮಸ್ತೆ. ನಮಸ್ತೆ ತಾಯಿ. ಅರವಿಂದಗಳಿಗೆ ನಮಸ್ತೆ ಕೋಟಿ ನಮಸ್ತೆ ಸ್ವಾಮಿಯರೇ. ನಾನು ಶಾಂತಮ್ಮರು ಅಂತ ಹೇಳ್ಬಿಟ್ಟು ಸ್ವಾಮಿಯರೇ ತುಮಕೂರಿಂದ ಮಾತಾಡ್ತಾ ಇದ್ದೀನಿ ಸ್ವಾಮಿಯರೇ. ಹೇಳಮ್ಮ. ನನ್ಗೆ ಒಬ್ಬ ಗಂಡ್ ಮಗ, 2 ಹೆಣ್ಮಕ್ಳು ಸ್ವಾಮಿಯರೇ. 2 ಹೆಣ್ಮಕ್ಳು ಮದುವೆ ಮಾಡ್ಕೊಂಡು ಗಂಡನ ಮನೇಲಿದ್ದಾರೆ. ಗಂಡ್ ಮಗನಿಗೂ ಮದುವೆ ಮಾಡಿದೆ. ದಾವಣಗೆರೆಯಿಂದ ಹೆಣ್ ತಗೊಂಬಂದು ಮದುವೆ ಮಾಡಿದೆ ಸ್ವಾಮಿಯರೇ. ಅವನಿಗೂ ಒಂದ್ ಮಗ ಸ್ವಾಮಿಯರೇ. ಒಂದ್ ದಿವ್ಸ ಅವನು ಮನೇಲಿರ್ಲಿಲ್ಲ. ನನ್ ದಿವಸ ಹಾಕ್ಬಿಟ್ಟು ಎಲ್ಲೋ ಬೇರೆ ಕಡೆ ಅವನ ಗಂಡ ಹೆಂಡತಿ ಮಗ ಅವನಿದ್ದಾನೆ ಸ್ವಾಮಿಯರೇ. ನನ್ನ ಆರೋಗ್ಯ ಬೇರೆ ಸರಿ ಇಲ್ಲ ಸ್ವಾಮಿಯರೇ. ಸಿಕ್ಕಾಬಿಟ್ಟೆ ಕಾಲ್ ನೋವು, ತುಂಬಾ ತೊಂದರೆ ಅನ್ಭವಿಸ್ತಾ ಇದ್ದೀನಿ ಸ್ವಾಮಿಯರೇ. ನನ್ನದು ಒಂದ್ 20 ಅಡಿ ಜಾಗ ಬರ್ಬೇಕು ಸ್ವಾಮಿಯರೇ. 13 ವರ್ಷದಿಂದ ಕೇಸ್ ನಡೀತಾ ಇದೆ ಸ್ವಾಮಿಯರೇ. ನನ್ ಕಡೆ ನನ್ ಎಲ್ಲಾ ರೆಕಾರ್ಡ್ಸ್ ಎಲ್ಲೂ ಕರೆಕ್ಟ್ ಆಗಿದೆ ಸ್ವಾಮಿಯರೇ. ನನಗೆ ಯಾವ್ದೊಂದು ಇದುವರೆಗೆ ಆಗತ್ತಾ ಇಲ್ವಾ ಸ್ವಾಮಿಯರೇ? ಎಷ್ಟು ದಿವಸ ಆಗ್ಬೋದು? ನನ್ನ ಮಗ ನನಗ್ ಬರ್ತಾನ ಏನು? ನನ್ನ ಆರೋಗ್ಯದ ಬಗ್ಗೆ ದಯಮಾಡಿ ಸ್ವಾಮಿಯರೇ ನಿಮ್ ಪಾದಾರ ಬಿಂದುಗಳಿಗೆ ನಾನು ಕೇಳ್ಕೊಳ್ತಾನೆ ಸ್ವಾಮಿಯರೇ. ಹೇಳಿ ಸ್ವಾಮಿಯರೇ. ನೋಡು ಎಂಥ ಪರಿಸ್ಥಿತಿ. ಬೆಳೆದು ನಿಂತಿರ್ತಕ್ಕಂಥ ಹೆಮ್ಮರ, ಆ ಮರದಿಂದ ಹೂವು ಹಣ್ಣು ಕಾಯಿ ಎಲ್ಲ ಅಪೇಕ್ಷೆ ಪಡ್ತಕ್ಕಂಥವ್ರು ಕೊನೆಗೆ ಆ ಮರ ಒಂದು ಅಪೇಕ್ಷೆ ಪಡುವಂಥ ಪರಿಸ್ಥಿತಿ ಆಯಿತು. ನನ್ನ ಗರ್ಭದಲ್ಲಿ ಬಿಟ್ಟಂಥ ಹಣ್ಣು ನನ್ನಿಂದ ಆಚೆ ಹೊರಟೋಯ್ತಲ್ಲ, ದೂರ ಹೋಯ್ತಲ್ಲ ಅಂತ ನೋವು ಪಡುವಂಥ ರೀತಿ ಆಗೋಯ್ತು ನೋಡಿ. ಇಲ್ಲಿ ಏನು ಕೆಲಸ ಮಾಡ್ತಾನೆ ನಮ್ಮ ಮಗ? ಸ್ವಾಮಿಯರೇ ಅವನಿಗೆ ಯಾರ ಕೆಲಸ ಎಲ್ಲ ಮಾಡ್ತಾನೆ ಸ್ವಾಮಿಯರೇ. ಕೂಲಿ ಕೆಲಸ ಮಾಡ್ತಾನೆ ಸ್ವಾಮಿಯರೇ. ಮನೆಗೆ ಬಂದಿರಪ್ಪ ಅಂದ್ರೆ ಮನೆ ಕಡೆ ಗಮನನೇ. ನಾನು ಎಷ್ಟೋ ಬಂದ್ಬಿಟ್ಟು ಭೂವರ ಸ್ವಾಮಿಗಳಿಗೆ ಮನೇಲೇನೆ ನನ್ ಕೈಲಿ ಒಬ್ಬಳೆ ಬರಕ್ ಆಗ್ತಿಲ್ಲ ಸ್ವಾಮಿಯರೇ. ಬರೋಣ ದರ್ಶನ ಮಾಡ್ಕೊಂಡ್ ಬರೋಣ ಅಂತಂದ್ರೆ ನನ್ನನ್ನು ಯಾರು ಕರ್ಕೊಂಡು ಹೋಗೋರೇ ಇಲ್ಲ ಸ್ವಾಮಿಯರೇ. ನಿಮ್ ಸನ್ನಿಧಿಗೆ ಬಂದು ನಿಮ್ಮನ್ನ ದರ್ಶನ ಮಾಡಿ ಸ್ವಾಮಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಅಷ್ಟೊಂದು ಇದ್ ಮಾಡ್ತಾ ಇದೀನಿ. ನನ್ ಯಾರು ಕರ್ಕೊಂಡ್ ಬರೋದಿಲ್ಲ ಸ್ವಾಮಿಯರೇ. 4-5 ವರ್ಷದಿಂದಲೂ ನಿಮ್ಮ ಮಹರ್ಷಿ ವಾಣಿಗೆ ಕರೆ ಮಾಡಿದೆ ಸ್ವಾಮಿಯರೇ. ಇವತ್ತು ನನ್ನ ಅದೃಷ್ಟ ಸ್ವಾಮಿಯರೇ, ಇವತ್ತು ಸಿಕ್ಕಿದೆ. ಮಾಡಿ ನನ್ ಬರೋ 20 ಅಡಿ ಜಾಗ ಕೊಡಿಸ್ಕೊಡಿ ಸ್ವಾಮಿಯರೇ. ಬರಂಗ್ ಮಾಡ್ಕೊಡಿ. ಈಗ 20 ಅಡಿ ಜಾಗ ಅದು ಕೋರ್ಟ್ಗೆ ಹಾಕೊಂಡಿದ್ಯಮ್ಮ? ಬರ್ಲಿ, ನನ್ನ ಆರೋಗ್ಯ ಭಾಗ್ಯ ಕೊಡಿ ಸ್ವಾಮಿಯರೇ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಅಮ್ಮ ನಾನು ಹೇಳೋದು ಒಂಚೂರು ಕೇಳಿಸ್ಕೊಳ್ಳಿ. 20 ಅಡಿ ಜಾಗನ ನೀವು ಕೋರ್ಟ್ಗೆ ಹೋಗಿದ್ದೀರಾ? ಕೋರ್ಟಲ್ಲಿ ಹಾಕಿದ್ದೀರಾ? ಹ್ಞೂ ಸ್ವಾಮಿಯರೇ. ಕೋರ್ಟ್ ಕೇಸ್ ಹೋಗ್ತಾ ಇದೆಯಾ? ಪ್ರತಿ ತಿಂಗಳು ನಡೀತಾ ಇದೆಯಾ? ನಡೀತಾ ಇದೆ ಸ್ವಾಮಿಯರೇ. 12 ಸ್ವಾಮಿಯರೇ. ಈಗ 13ನೇ ವರ್ಷ ನಡೀತಿದೆ ಸ್ವಾಮಿಯರೇ. ನಿಮ್ಮ ಲಾಯರ್ ಕರೆಕ್ಟಾಗಿ ಅಟೆಂಡ್ ಮಾಡ್ತಾ ಇದ್ದಾರಮ್ಮ? ಸ್ವಾಮಿಯರೇ ಅಮ್ಮ ಲಾಯರ್ ಅಟೆಂಡ್ ಮಾಡ್ತಾ ಇದಾರ? ಕೋರ್ಟ್ಗೆ ಹೋಗ್ತಾ ಇದೆಯಾ? ಕೇಸ್ ಆಗ್ತಾ ಇದೆಯಮ್ಮ? ಮಾಡ್ತಾ ಇದ್ದಾರೆ ಸ್ವಾಮಿಯರೇ. ಮೊದಲು ಒಬ್ರು ವೆಂಕಟೇಶ್ ಲಾಯರ್ ಅಂತ ಇಟ್ಟಿದೆ ಸ್ವಾಮಿಯರೇ. ಅವರು ತುಂಬಾ ದುಡ್ಡು ತಿಂದ್ಬಿಟ್ರು ಸ್ವಾಮಿಯರೇ. ಸಿಕ್ಕಾಬಿಟ್ಟೆ ದುಡ್ಡು ತಿಂದ್ಬಿಟ್ಟು ಮತ್ತೆ ಸುಮ್ಮನಾದ್ರು ಬೇರೆ ಲಾಯರ್ಗೆ ಒಪ್ಸಿದೀವಿ ಸ್ವಾಮಿಯರೇ. ಮಾಡ್ಕೊಡ್ತೀವಿ, ಆಗತ್ತೆ ನನ್ ಕೈಲಿ ಹೋಗಕ್ ಆಗ್ತಾ ಇಲ್ಲ. ಕೇಳಿದ್ರೆ ಏನೇನೋ ಉದಾಸೀನಾಗಿ ಉತ್ತರ ಕೊಡ್ತಾರೆ ಸ್ವಾಮಿಯರೇ. ನಂದೆಲ್ಲ ರೆಕಾರ್ಡ್ಸ್ ಎಲ್ಲ ಕರೆಕ್ಟ್. ನಾನು ಅನ್ಯಾಯವಾಗಿ ಯಾರ್ದು ಏನೂ ತಗೊಳಲ್ಲ ಸ್ವಾಮಿಯರೇ. ನನಗ್ ಬೇಡ ಸ್ವಾಮಿಯರೇ. ನಾನೇನೋ ದುಡ್ಡು ಮಾಡ್ಕೊಳ್ಳೋಣ ಅಂತೆ. ಏನು ತೊಗೊಂಡು ಏನು ಬಂತಮ್ಮ ಪ್ರಯೋಜನ? ಯಾವ್ದು ತೊಗೊಂಡು ಎದೆ ಮೇಲೆ ಹಾಕೊಂಡು ಹೋಗ್ಲಿಕ್ಕೆ ಏನಿದೆ? ದೇವ್ರು ನಮ್ಮದು ಅಂತಿರೋದು ನಮಗೆ ಕೊಟ್ಟರೆ ಸಾಕು. ಇನ್ನು ಬೇರೊಬ್ಬರು ತೊಗೊಂಡು ನಂದನ್ನೇ ನಾನು ಬಿಟ್ಟು ಹೋಗಬೇಕಾದ್ರೆ ಇನ್ನು ಬೇರೊಬ್ಬರದ್ದು ತೊಗೊಂಡು ಏನು ಇಟ್ಕೊಳ್ತೀರಿ? ಅದನ್ನು ಕೇಸ್ ಹಾಕಿರೋರು ಆ ಪಕ್ಕದಲ್ಲಿರೋ ಅವರು ಯೋಚನೆ ಮಾಡಬೇಕು. ನ್ಯಾಯ ನೀತಿನ ಆಲೋಚನೆ ಮಾಡಿ ಈ ವಯಸ್ಸಲ್ಲಿ ನಿಮ್ಮನ್ನು ಅಯ್ಯೋ ಅನ್ನಿಸ್ಕೊಂಡು ನಿಮ್ಮನ್ನು ನೋವುಪಟ್ಟು ಅದರಿಂದ ಸುಖ ಪಡೋದಾದ್ರೂ ಏನು?
ಅರ್ಥ ಮಾಡಬೇಕು. ನಾಳೆ ಅವ್ರ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇದು ಒಂಥರ ಕರ್ಮನೇ ಅಲ್ವಾ ಇದು? ಚಿಂತೆ ಮಾಡಬೇಡ ತಾಯಿ, ಆದಷ್ಟು ಬೇಗ ನಿಂಗೆ ನ್ಯಾಯ ಸಿಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ, ವರಹಾದೇವ್ರನ್ನೂ ಪ್ರಾರ್ಥನೆ ಮಾಡ್ತೀನಿ, ಭೂಮಿ ದೋಷ ಬೇಗ ದೂರ ಆಗಲಿ, ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜರವರು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಶ್ರೀ ಎಲ್ಲಿ ಮಕರ ಅಲ್ಲ, ಮಕರ ರಾಶಿವರೆಗೂ ನನ್ನ ತಲೆ ಎಲ್ಲೋ ಹೋಗ್ತಾ ಇತ್ತು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶನಿ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇನ್ನೇನು ಅಗೋಯಿಗೋ ಅಂದರೆ ಶನಿ ಬದಲಾಗುವಂತಹ ಕಾಲ ಕುಂಭರಾಶಿಯಿಂದ. ಆಗ ಶನಿ ಬದಲಾಗುವುದರಿಂದ ಇಲ್ಲಿ ಮಕರ ರಾಶಿಯವರಿಗೆ ಒಂದಿಷ್ಟು ಒಳಿತಾಗುತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ಒಂದೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಿನ ದಿವಸ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೋಸ್ಕರ ಹನುಮನ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಮನೆಯಿಂದ ಆಚೆ ಹೊರಡಬೇಕಾದ್ರೆ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ನಮಸ್ಕಾರ ಮಾಡಿ ಪೂರ್ವಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕ್ಕೊಂಡು ನಡೆಯೋದ್ರಿಂದ, ಮತ್ತು ನೀವು ಧರಿಸುವಂಥ ವಸ್ತ್ರಗಳು ಯಾವುದೇ ಆದರೂ ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳೋದ್ರಿಂದ, ಒಂದು ಕರವಸ್ತ್ರವನ್ನಾದರೂ ಶ್ವೇತವರ್ಣದ ಕರವಸ್ತ್ರವನ್ನು ತೆಗೆದುಕೊಂಡರೂ ಅದರಿಂದಲೂ ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 40 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೂ, ಅಂದರೆ 2:40ರಿಂದ 4:15 ಈ ಮಧ್ಯದಲ್ಲಿ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ಇದೆಯಲ್ಲ, ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಯಾಕೆಂದರೆ ಇದೇ ಸಮಯದಲ್ಲಿ ಸಮಸ್ಯೆಗಳೆಂಬತಕ್ಕಂಥ ಸೆರೆಮಾಲೆಗೆ ಸಿಲುಕೊಳ್ತೀರಿ. ಹಾಗಾಗಿ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ವೃತ್ತಿಧರ್ಮದಲ್ಲಿರ್ತಕ್ಕಂಥವರು ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು, ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೋಬೇಕು. ಹಾಗೆ ದೊಡ್ಡವರು ಚಿಕ್ಕವರು ಎಂಬತಕ್ಕಂತಹ ಒಂದಷ್ಟು ಮನಸ್ಸನ್ನು ತಂದುಕೊಂಡು ದೇವರ ಪ್ರಾರ್ಥನೆಯೊಂದಿಗೆ ನಿಮ್ಮ ಕೆಲಸ ಕಾರ್ಯ ನಡೆಸಿದ್ರೆ ಮತ್ತಷ್ಟು ಲಾಭವೇ ಸರಿ. ಇನ್ನು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಒಮ್ಮೆ ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ಆರ್ಥಿಕ ಪರಿಸ್ಥಿತಿ ವ್ಯವಹಾರಗಳನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ವೃತ್ತಿ ಕಡೆ ಅಭಿವೃದ್ಧಿ ನೋಡಬೇಕು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೋಬೇಕು. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಲಿಕ್ಕೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಒಳ್ಳೆಯ ಕಾಲ ಇವತ್ತಿನ ದಿವಸ. ಅದರಲ್ಲೂ ನಿಮ್ಮದೇ ಆದಂತಹ ರಾಶಿ, ನಿಮ್ಮದೇ ಆದಂಥ ಜನ್ಮ ನಕ್ಷತ್ರ ಇರ್ಬೋದು. ಧನಿಷ್ಠ ನಕ್ಷತ್ರ ಇವತ್ತಾದ್ದರಿಂದ ಇವತ್ತು ಕುಂಭರಾಶಿಯವರಿಗೆ ಲಾಭ ಮತ್ತು ನಷ್ಟ ಎರಡೂ ಇದೆ. ಹೆಚ್ಚಿನ ಜವಾಬ್ದಾರಿ ಇದೆ, ಮಾಡುವಷ್ಟು ಕೆಲಸದಲ್ಲೂ ಅಧಿಕವಾದಂಥ ಲಾಭವಿದೆ. ಆದರೆ ಧರ್ಮ ಮಾರ್ಗದಲ್ಲೇ ನಡಿಬೇಕಾದ್ದು ಧರ್ಮ ಇದೆ. ಹಾಗೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಅಕ್ಕಿ ಮತ್ತು ಒಂದಷ್ಟು ಗೋಕ್ಷೀರ ಅಂದರೆ ಹಾಲು ಮತ್ತು ಅಕ್ಕಿಯನ್ನು ಯಾವುದಾದ್ರೂ ವಿಷ್ಣು ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಎಲ್ಲಾದರೂ ಒಂದು ಕಡೆ ಇರ್ತಕ್ಕಂಥ, ಅಂದರೆ ಒಂದು ಊರಿಂದ ಹೊರಭಾಗದಲ್ಲಿರ್ತಕ್ಕಂಥ ಹನುಮ, ಎಲ್ಲಿ ಊರು ಕಾಯುವಂಥ ಹನುಮ ಅಥವಾ ಊರಿಂದ ಹೊರಗಡೆ ಇರ್ತಕ್ಕಂಥ ಹನುಮ, ಅಲ್ಲಿ ಎಲ್ಲಿ ಪೂಜೆ ಪುನಸ್ಕಾರಗಳಿಲ್ಲದೆ ನಿಂತಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಅರಿಶಿಣದಿಂದ ಸ್ವಾಮಿಗೊಂದು ಅಭಿಷೇಕ ಮಾಡಿ ಅಲ್ಲಿ ಸ್ವಾಮಿಗೊಂದು ಸ್ವಲ್ಪ ಜೇನುತುಪ್ಪ ನೈವೇದ್ಯ ಮಾಡಿ ಬರೋದರಿಂದ ಕುಂಭರಾಶಿಯವರಿಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ವ್ಯಾಪಾರ ವ್ಯವಹಾರ, ರೈತ ಬಾಂಧವರಿಗೂ ಅನುಕೂಲ, ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ದಿನ. ನಿಮ್ಮ ರಾಶಿ ಬಲದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಶಾಂತಿ ಸಮಾಧಾನವಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲದಲ್ಲಿ ತಾವಿರ್ತೀರಿ. ಇವತ್ತಿನ ದಿವಸ ನೀವು ಅಂದುಕೊಂಡಿದ್ದಷ್ಟಕ್ಕಿಂತ ಹೆಚ್ಚಿನಾಗಿ ಲಾಭ ಸಿದ್ಧಿಯಾಗುವಂಥ ಲಕ್ಷಣಗಳಿದೆ. ಹಾಗೆ ಸಾಧ್ಯವಾದರೆ ಎಲ್ಲಾದರೂ ನೀರು ಹರಿಯೋ ಕಡೆ ಆಗಿರಲಿ ಅಥವಾ ಕೆರೆ ಬಾವಿಗಳಾಗಿರಲಿ ಅಥವಾ ಒಂದಷ್ಟು ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಂತಹ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ನೀವು ಹೊರಡೋದಕ್ಕಿಂತ ನಾವು ಹೊರಡಬೇಕು ಅಥವಾ ನಾವು ಇಂಥದ್ದೊಂದು ದೇವರ ದರ್ಶನ ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮಾಡಿದ್ರೂ ಸಾಕು. ಹಾಗೆ ಸಾಧ್ಯವಾದರೆ ಒಂದು ಬೆಲ್ಲದ ಹಚ್ಚಿನ ಮೇಲೆ ಒಂದು ತುಪ್ಪದ ಬತ್ತಿಯನ್ನು ಇಟ್ಟು ವಿಷ್ಣುದೇವರಿಗೆ ಒಂದು ಬೆಲ್ಲದ ಆರತಿಯನ್ನು ಮಾಡೋದ್ರಿಂದ ಇನ್ನಷ್ಟು ಕರ್ಮಫಲಗಳು ದೂರ ಆಗುತ್ತೆ, ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲೂ ಸಹಿತ ಸ್ವಲ್ಪ ಜಾಗೃತರಾಗಿರಬೇಕು. ಯಾರಿಗಾದರೂ ಏನಾದರೂ ಕೊಟ್ಟು ತೆಗೆದುಕೊಳ್ಳುವಾಗ ಸಾಧ್ಯವಾದಷ್ಟು ಮತ್ತೊಬ್ಬರ ಸಹಾಯ ಇರಲಿ. ಯಾಕೆಂದರೆ ಯಾವುದೇ ವ್ಯವಹಾರವನ್ನು ಗೌಪ್ಯವಾಗಿ ನೀವು ಮಾಡಿದ್ರೆ ಅದು ಸಾರ್ಥಕತೆ ಅಲ್ಲ, ಅದು ಲಾಭವೂ ಅಲ್ಲ. ಆ ಗೌಪ್ಯತೆ ಇಲ್ಲದಿರ 4 ಜನಕ್ಕೆ ಗೊತ್ತಾಗೋ ಥರನೇ ವ್ಯವಹಾರ ಮಾಡಿ ಅದರಲ್ಲಿ ಅಧಿಕವಾದಂಥ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಗುರುಗಳು ಕೂಡ ಸಾಕಷ್ಟು ಕಾರ್ಯಗಳಿಗೆ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಈಗಲೂ ಕೂಡ ಸಾಕಷ್ಟು ಕಾರ್ಯಗಳು ಸಿದ್ಧವಾಗಿದೆ. ಅದೆಲ್ಲದರ ಜೊತೆಗೆ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಲೇಬೇಕು. ಯಾಕೆ ಅಂತಂದರೆ
ಇನ್ನೇನು ಯುಗಾದಿ ಪ್ರಾರಂಭ ಆಗ್ತಾ ಇದೆ, ಅಮಾವಾಸ್ಯೆಯ ಒಂದು ಪರ್ವಕಾಲ ಹತ್ರ ಬರ್ತಾ ಇದೆ. ಈಗ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನವನ್ನು ತಾವು ಈಗ ಖರೀದಿಸಿ ಅಮಾವಾಸ್ಯೆ ಆ ಒಂದು ಪುಣ್ಯಕಾಲದಲ್ಲಿ ತಾವೂ ಕೂಡ ಅದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದೆ ಆದರೆ ಅದು ಮತ್ತಷ್ಟು ಅದ್ಭುತ ಅಂತಲೇ ಹೇಳ್ಬೋದು, ಮತ್ತಷ್ಟು ಶಕ್ತಿ ಅಂತಲೇ ಹೇಳ್ಬೋದು. ತಮ್ಮ ಕಾಯಕ ತಮ್ಮ ಕೆಲಸಕ್ಕೆ ಏನೇ ಅಡೆತಡೆಗಳು ಬಂತಂದ್ರೂ ಕೂಡ ಅದನ್ನು ತಾವು ಈಸಿಯಾಗಿ ಹೊರತರ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅಂತಂದರೆ ಅದು ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಅಂತಲೇ ಹೇಳ್ಬೋದು. ಗುರುಗಳೇ ಸಾಧಾರಣವಾಗಿ ಅಮಾವಾಸ್ಯೆ ಇಂತಹ ಸಮಯದಲ್ಲಿ ತಾವು ಪೂಜೆ ಮಾಡೋದು ಮತ್ತಷ್ಟು ಶಕ್ತಿ ಅಲ್ವಾ ಅಂತ ತಾವು ಕೇಳ್ಬೋದು. ಆದರೆ ನಾವು ಈಗಾಗಲೇ ಅದಕ್ಕೆ ಬೇಕಾಗಿರತಕ್ಕಂಥ ಜಪ ತಪ ಅನುಷ್ಠಾನ ಇದೆಲ್ಲವನ್ನೂ ಕೂಡ ಸಲ್ಲಿಸಿ ತಮ್ಮ ಒಂದು ವಾಸ್ತುಗೃಹಕ್ಕೆ ಕಳಿಸ್ಕೊಡ್ತಕ್ಕಂಥದ್ದಿರುತ್ತೆ. ಆ ಸಮಯದಲ್ಲಿ ಅಮಾವಾಸ್ಯೆ ಇಂತಹ ಪರ್ವಕಾಲಗಳಲ್ಲಿ ತಾವು ಅದನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಮತ್ತಷ್ಟು ಈಸಿಯಾಗಿ ತಾವು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ಅಂತಹ ವಿಶೇಷವಾಗಿರ್ತಕ್ಕಂಥ ಒಂದು ದ್ರವ್ಯ ಅಂತಂದರೆ ಅದು ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ಅಂತಲೇ ಹೇಳ್ಬೋದು. ಈ ಅಂಜನವನ್ನು ತಾವೆಲ್ಲರೂ ಕೂಡ ಖಂಡಿತ ಪಡ್ಕೊಳ್ಬೋದು. ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೇವೆ. ಇದನ್ನು ತಾವು ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಹಾಕಿದ್ದೆ ಆದರೆ ತಾವದನ್ನು ತಮ್ಮ ವಾಸ್ತುಗೃಹಕ್ಕೆ ತರಿಸ್ಕೊಳ್ಬೋದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಈಗಾಗಲೇ ನಾನು ತಮ್ಮೆಲ್ಲರಿಗೂ ಕೂಡ ದೂರವಾಣಿ ಸಂಖ್ಯೆಯನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ದೂರವಾಣಿ ಸಂಖ್ಯೆಗೆ ವಾಟ್ಸಪ್ಪಿನ ಮುಖಾಂತರ ಮೆಸೇಜನ್ನು ಹಾಕಿ ಸಿದ್ಧಿ ಸೌಭಾಗ್ಯ ವಾರಾಹಿ ಅಂಜನ ನನಗೆ ಬೇಕು ಅಂತ ಹೇಳಿ ನಮಗೆ ತಿಳಿಸಿದ್ದೆ ಆದರೆ ನಾವು ಅದನ್ನು ಡೈರೆಕ್ಟಾಗಿ ನಿಮ್ಮ ವಾಸ್ತುಗೃಹದ ಬಾಗಿಲಿಗೆ ಕಳಿಸ್ಕೊಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗೋಡಿಗೆರೆ ಗುರುಜಿ, ಗೋಡಿಗೆರೆ ಹುಕ್ಕೇರಿ ತಾಲೂಕು ಗೋಡಿಗೆರೆ ಗುರುಜಿ. ಸಂತೋಷ ಅಮ್ಮ, ತಮ್ಮ ಹೆಸರು? ಗಂಗಾವಾರ ಗುರುಜಿ. ಗಂಗವ್ವ ಅಂತ ಹೇಳಿ. ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳು ತಾಯಿ. ಗುರುಜಿ ಭಾಳ ಕಷ್ಟ ಆಯ್ತು ಗುರುಜಿ ನಮ್ಗೆ. ಏನು ತೊಂದರೆ ಆಗ್ತದೆಮ್ಮ? ಗುರುಜಿ ನಮ್ಮ ಮನೆಯವ್ರ ನಿಮ್ಗೆ ಆಶ್ರಮಕ್ಕೆ ಬಂದ್ರು ಗುರುಜಿ. ಹಾಂ ಹಾಂ 2024ರಲ್ಲಿ ಜೂನ್ ತಾರೀಕು ಗುರುಜಿ, ಜೂನ್ ತಿಂಗಳಾಗ 12 ತಾರೀಕು ಗುರುಜಿ ಬಂದಿರಲ್ಲಿ. ಜುಲೈ 19 ತಾರೀಕು ತೀರ್ಕೊಂಡ್ರು ಗುರುಜಿ ಅವರು. ಅಯ್ಯೋ, ಲಕ್ಷ್ಮೀಪುರ ತಂದು ಕೊಟ್ಟಿರು ಗುರುಜಿ. 32 ಪೂಜೆ ಮಾಡಿದ್ರು ಗುರುಜಿನ. ಅವ್ರು ತೀರ್ಕೊಂಡ್ರು ಗುರುಜಿ. ಏನಾಯ್ತು, ಏನಾಗಿತ್ತು ಅವ್ರಿಗೆ? ಗುರುಜಿ ಅವ್ರದ ನಮ್ಮ ಕೊಡ್ಬೇಕಾದ್ರೆ ಗುರುಜಿ ನಾವು 5 ಮಂದಿ ಹೆಣ್ಮಕ್ಳು ಗುರುಜಿ. ಅವ್ರಿಗೆ 2ನೇ ಸಂಬಂಧ ಕೊಟ್ಟಿರು ಗುರುಜಿ ನನಗ. ನಾವು ಬಾಳ ಬಡವ್ರಿದ್ರು ಗುರುಜಿ ಪೈಲ. ಭಕ್ತಾಂಜಲಂದಲ್ಲಿ 5 ಮಂದಿ ಹೆಣ್ಮಕ್ಳ ಸಂಬಂಧ ನನಗೆ 3ನೇದಕ್ಕಿನ ಕೊಟ್ಟಿದ್ರು ಗುರುಜಿ. ಅವ್ರು 2ನೇ ಸಂಬಂಧ ಕೊಟ್ಟಿರು ಗುರುಜಿ. ಅವ್ರದ ಏಜ್ ಆಗಿತ್ತು ಗುರುಜಿ. ವಯಸ್ಸಾಗಿತ್ತಾ? ವಯಸ್ಸಾಗಿತ್ತು ಗುರುಜಿ. ಅವ್ರದ್ದು 70 ವಯಸ್ಸಿತ್ತು ಗುರುಜಿ. ನನಗಿಂತ ಗುರುಜಿ ಪೈದಾದವ್ರ ಮಗ 5 ವರ್ಷ ದೊಡ್ಡವ್ ನನ್ ಗುರುಜಿ. ನಿನಗೂ ಅವ್ರಿಗೂ ಎಷ್ಟು ವಯಸ್ಸು ಡಿಫ್ರೆನ್ಸ್ ಇದೆಮ್ಮ? ವಯಸ್ಸು ಗುರುಜಿ ನಮ್ಮ ಗುರುಜಿ ಈಗ ನಮ್ಗೆ 39 ಗುರುಜಿ. ಅವ್ರಿಗೆ 70 ವಯಸ್ಸು ಗುರುಜಿ ತೀರ್ಕೊಂಡ್ಬಂದಾರ. ಭಗವಂತ, ಎಲ್ಲಿ 70 ಎಲ್ಲಿ 39 ಗುರುಜಿ. ನಿನ್ನ ಮದುವೆ ಆಗುವಾಗ ಎಷ್ಟು ವಯಸ್ಸಲ್ಲಿಗೆ? ಗುರುಜಿ ನನ್ನ ಮದುವೆ ಆಗೋದ್ ನಂಗೆ 17 ವಯಸ್ಸು ಗುರುಜಿ. ಅವ್ರ 45 ವಯಸ್ಸು ಗುರುಜಿ. ಏನಮ್ಮ ಜೀವನ ಈ ತರ ನಿಮ್ಮೂರ್ಗ ಸಾಧ್ಯವಾದಷ್ಟು ಗುರುಜಿ. ಸಾಧ್ಯವಾದಷ್ಟು ಒಂದು ಮಗ ಗುರುಜಿ ಅಂತ ಒಂದು ಅಂಗಡಿ ಐತಿ ಗುರುಜಿ. ಅದನ್ನ ಜೀವನ ಮಾಡ್ತಾನೆ ಗುರುಜಿ. ಈಗ ನಿನ್ನ ಜೀವನದ ಗತಿ ಮಾಡಂಗಿಲ್ರಿ. ಈಗ ಮಕ್ಕಳು ನೋಡ್ತಾ ಇಲ್ವಾ ನೀನು? ಪರಿಹಾರ ಆತಂತ ತಿಳ್ಕೊಂಡ್ ಗುರುಜಿ. ಅಲ್ಲಮ್ಮ, ಈಗ ಮಕ್ಕಳು ನೋಡ್ತಾ ಇಲ್ವಾ ನಿನ್ನ? ಗುರುಜಿ ಒಬ್ಬಾಕಿನ ಮದ್ವಿ ಮಾಡಿ ಕೊಟ್ಟೇನ್ ಗುರುಜಿ. ಒಬ್ಬಾಕಿ ಓಡಿಗ ಗುರುಜಿ. ಒಂದು ಹುಡುಗ ಅದನ್ ಗುರುಜಿ, ಸಣ್ಣ ಅದನ್ ಗುರುಜಿ. ಅವ್ನು 17 ವಯಸ್ಸು ಗುರುಜಿ. ಸ್ವಲ್ಪ ಹೈಟ್ ಕಡಿಮೆ ಐತಿ ಗುರುಜಿ ಅವ್ನು. ಈಗ ಜೀವನಾಧಾರ ಏನು? ನಿಮ್ಮ ಮನೇಲಿ ಹೇಗೆ ಜೀವನ ನಡೀತಾ ಇದೆ ಗುರುಜಿ? ಇನ್ನ ಜೀವನಾಧಾರ ಒಂದು ಅಂಗಡಿ ಹಾಕೊಂಡ್ ಗುರುಜಿ. ಅದು ಅಂಗಡಿ ಬಿ 3 ವರ್ಷ ಆತು ಗುರುಜಿ. ಅಂಗಡಿ ಬಿ ನಡೆಯಲ್ಲ ಗುರುಜಿ. ಈಗ ನಂಗೆ ಅಂಗಡಿ ವ್ಯಾಪಾರ ಆಗ್ಬೇಕು ಚೆನ್ನಾಗಿ. ಗುರುಜಿ ಅಂಗಡಿ ವ್ಯಾಪಾರ ಗುರುಜಿ. ನನ್ನ ಮಗನ ಒಂದ್ ಎಲ್ಲರೂ ದಂಡಿ ಹಚ್ಬೇಕನ್ನ ಗುರುಜಿ. ನಾ ಇರ್ತಾಗೇನ ಒಂದ್ ದಂಡಿ ಹಚ್ಬೇಕು ನನ್ನ ಮಗನ. ನನಗೆ ಯಾರು ನೋಡಿದ್ರು ಗುರುಜಿ. ಮಗನಿಗೆ ಎಷ್ಟಮ್ಮ ವಯಸ್ಸು? ನೋಡಂಗಿಲ್ಲ ತಾಯಿ, ಮಗನಿಗೆ ಎಷ್ಟಮ್ಮ ವಯಸ್ಸು? ಗುರುಜಿ 17 ವಯಸ್ಸು ಗುರುಜಿ. ನನ್ನ ಮಗನಿಗೆ ಹೈಟ್ ಕಡಿಮೆ ನನ್ನ ಗುರುಜಿ. ಕಿತ್ತ ಅದಾನ ಗುರುಜಿ. ಆಯ್ತು, ಮಗ ಏನ್ ಓದಿದಾನೆ? ಏನಾರು ಓದಿದಾನ? ಗುರುಜಿ ಪೇಲ ಆಸಿ ಗುರುಜಿ. ಅರಪತಿ ಹಿಡ್ಕೊರನ್ನ ತೆರಸಿದ್ದವ್ರಿ. ತಲೆಯಾಗ ಇಟ್ಕೋದಿಲ್ಲ. ಪೇಲ ಆದ ಗುರುಜಿ. ಚಿಂತೆ ಮಾಡಬೇಡ, ಅವನಿಗೆ ಉದ್ಯೋಗ ಆಗುತ್ತೆ. SLC ಫೈಲ್ ಆದರೂ ಸಹಿತ ಅವನು ಮಾಡುವಂಥ ಕೆಲಸ ಅವನು ಸಿಗುತ್ತೆ. ಆದರೆ ಒಳ್ಳೆ ಮನಸ್ಸಿನಿಂದ ಅವನು ಇರಬೇಕು ಅಷ್ಟೇ. ಅವನು ಆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗಿ ಅವ್ನ ಜೀವನ ಹಾಳು ಮಾಡ್ಕೋಬಾರ್ದು.
ಯಾಕೆಂದರೆ ಯಾವತ್ತೂ ಅಷ್ಟೇ ಬಡತನ ಕಷ್ಟ ಅಂದಾಗಲೇ ಇಂಥವೆಲ್ಲ ಎಡುತ್ತಾಕಂಥದ್ದಾಗತ್ತೆ. ಸ್ವಲ್ಪ ಜೋಪಾನ. ಇನ್ನು ನೀನು ವ್ಯಾಪಾರಕ್ಕೋಸ್ಕರ ನೀನು ಇರ್ತಕ್ಕಂಥ ಸ್ಥಳದ ವ್ಯಾಪಾರದಲ್ಲಿ ನೀನೇನು ವ್ಯಾಪಾರ ಮಾಡಬೇಕು ಅಂತಿದೆಯಲ್ಲ, ಅಂಗಡಿ ಹಾಕ್ಕೊಂಡಿದೆಯಲ್ಲ, ಅಲ್ಲಿ ವ್ಯಾಪಾರ ಚೆನ್ನಾಗಾಗಲಿಕ್ಕೋಸ್ಕರ ಒಂದು ಕೆಲಸ ಮಾಡು. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಅಶ್ವತ್ಥದ ಮರ ಇದ್ದರೆ, ಅಶ್ವತ್ಥ ಮರ ಗೊತ್ತಾ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಅಶ್ವತ್ಥ ಮರ ನೋಡಿದ್ಯಮ್ಮ? ಅರಳಿ ಮರ ನೋಡಿದ್ಯಾ? ನೋಡ್ಯಾನ ಗುರುಜಿ. ಅರಳಿ ಮರದ ಎಲೆನ 11 ದಿವಸ ದಿನಕ್ಕೆ ಒಂದು ಎಲೆ ತೊಗೊಂಬ. ದಿನಕ್ಕೆ ಒಂದು ಎಲೆ ಅರಳಿ ಮರದ ಎಲೆ ತಂದು ಆ ಎಲೆಯ ಮಧ್ಯದಲ್ಲಿ ಒಂದು ವೃತ್ತಾಕಾರ ಹಾಕು, ಒಂದು ಸೊನ್ನೆ ಬರಿ. ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರಿ, 3 ರೇಖೆ ಇರುವಂಥ ತ್ರಿಕೋನ. ನಾನು ಹೇಳೋದೆಲ್ಲ ಬರುತ್ತೆ, ನಿಂಗೆ ಗೊತ್ತಾಗ್ತಾ ಇದೆಯಮ್ಮ? ಒಂದು ತ್ರಿಕೋನ ಬರಿ. ತ್ರಿಕೋನದ ಮಧ್ಯದಲ್ಲಿ ಒಂದಿಷ್ಟು ಅರಿಶಿನ ಕುಂಕುಮ ಹಾಕಿ, ಒಂದು ಚಿಟಿಕೆ ಬಿಳಿ ಸಾಸಿವೆ ಹಾಕಿ, ಆ ಬಿಳಿ ಸಾಸಿವೆ ಆ ಎಲೆ ಮೇಲಿದ್ದಾಗಲೇ ಎಲೆನ ಅಂಗಡಿಗೆ ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕ್ಬಿಡು. ನೀನು ವ್ಯಾಪಾರ ಶುರು ಮಾಡು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅದು ನೀರಲ್ಲಿರಲಿ. ಸಂಜೆ ಮೇಲೆ ನೀನು ಅಂಗಡಿ ಕ್ಲೋಸ್ ಮಾಡುವಾಗ ಪುನಃ ಇನ್ನೊಂದ್ಸತಿ ನೀರು ದೃಷ್ಟಿ ತೆಗೆದು ಅಂಗಡಿ ಮುಂದೆ ಚೆಲ್ಬಿಡು. ಈ ಥರ ನೀನು ಮಾಡ್ತಾ ಬಾ. ಆಟೋಮೆಟಿಕ್ಕಾಗಿ ಜನ ಆಕರ್ಷಣೆ ಆಗುತ್ತೆ, ಅಲ್ಲಿ ವ್ಯಾಪಾರ ಆಗುತ್ತೆ, ನಿನ್ನ ಜೀವನಕ್ಕೆ ದಾರಿ ಆಗುತ್ತೆ. 11 ದಿವಸ ಮಾಡು. 11 ದಿವಸ ನೀನು ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹೆದರಬೇಡ, ನಿನ್ನ ಜೀವನಕ್ಕೆ ದಾರಿ ಆಗುತ್ತೆ. ಒಳ್ಳೇದು. ಹಾಂ ಹೇಳಮ್ಮ. ಗುರುಜಿ ನನ್ನ ಮೈದು ಗುರುಜಿ ಮೈ ಎಲ್ಲ ಸ್ವಲ್ಪ ಬಿಳಿ ಬಿಳಿ ಆಗಾಯ್ತು ಗುರುಜಿ, ಅದಕ್ಕೊಂದು ಏನಾರ ಔಷಧಿ ಐತೆ ನೋಡಿ ಗುರುಜಿ. ಬಿಳಿ ಬಿಳಿ ಅಂದರೆ ಆ ಥರ ಎಲ್ಲ ಹೇಳೋಕ್ಕೆ ಕಷ್ಟ ಆಗುತ್ತಮ್ಮ. ಯಾಕೆಂದರೆ ಔಷಧಿಗಳನ್ನು ನಾನು ಏನು ಹೇಳಿದ್ರು ಅದು ಏನಕ್ಕಾಗಿ ಆಗ್ತಿದೆ, ಅಲರ್ಜಿನ ಅಥವಾ ಏನಾದ್ರು ಬೇರೆ ಅಂಶಗಳು ಕಡಿಮೆ ಇದೆಯಾ, ವಿಟಮಿನ್ಸ್ ಕಡಿಮೆಯಿಂದ ಆಗ್ತಾ ಇದೆಯಾ, ಅದು ನೋಡಿದಿರ ಮಾತಾಡೋಕ್ಕೆ ಆಗಲ್ಲಮ್ಮ ಇಂಥವೆಲ್ಲ. ಯಾಕೆಂದರೆ ಔಷಧಿಗಳು ಕೊಡಬೇಕಾದ್ರೆ ಅದಕ್ಕೆ ಔಷಧಿ ನೋಡಬೇಕಲ್ಲಮ್ಮ. ಆದರೆ ನಿನ್ನ ಆರೋಗ್ಯ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ. ವ್ಯಾಪಾರ ವ್ಯವಹಾರ ಸರಿ ಹೋಗಲಿ. ಮಗನ್ನ ಏನಾದರೂ ಸಾಧ್ಯವಾದಷ್ಟು ಒಂದು ಒಳ್ಳೆ ಕಡೆ ಉದ್ಯೋಗಕ್ಕೆ ಹಾಕು. ಒಳ್ಳೆಯದಾಗಲಿ.